Hello everyone, welcome to TTT Academy DCET classes. Dear DCET aspirants, ನಮ್ಮ ಅಕಾಡೆಮಿ ಕಡೆಯಿಂದ ನಿಮಗೆ ಏನು DCET ಲೈವ್ ಕ್ಲಾಸಸ್ ರೆಗ್ಯುಲರ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸ್ ಜೊತೆಗೆ ಕ್ಲಾಸಿನ ಪ್ರತಿ ಕ್ಲಾಸಿನ ರೆಕಾರ್ಡೆಡ್ ಕೂಡ ನಿಮ್ಮ ಜೊತೆ ಪ್ರೊವೈಡ್ ಮಾಡ್ತಿದ್ದೀವಿ. ಇನ್ ದಟ್ ಡೈರೆಕ್ಷನ್ಸಲ್ಲಿ ದಿಸ್ ಇಸ್ ದ ಫಸ್ಟ್ ಕ್ಲಾಸ್. ಸೊ ಈ ಒಂದು ಕ್ಲಾಸ್ ಮುಖಾಂತರ ನಾನು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ದಿಸ್ ಯೂನಿಟ್ ನಂಬರ್ 1 ಫಸ್ಟ್ ಚಾಪ್ಟರ್ನ ಫಸ್ಟ್ ಕ್ಲಾಸ್, ದಟ್ ಈಸ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಸೊ ಇನ್ ದಿಸ್ ವಿಡಿಯೋ ಮೇಜರ್ ಆಗಿ ನಾನು ಫಸ್ಟ್ ಚಾಪ್ಟರ್ನ ಇಂಟ್ರೊಡಕ್ಷನ್ಸ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ನ ಎಲ್ಲ ಡೀಟೇಲ್ಡ್ ಥಿಯರಿ ಆಸ್ ವೆಲ್ ಆಸ್ ಬೇಸಿಕ್ ಆಗಿರುವಂತಹ ಎಲ್ಲ ಕ್ವಶನ್ಗಳನ್ನು ಕೂಡ ಫಸ್ಟ್ ಬಿಗಿನಿಂಗಿಂದ ಒಂದು ಕಡೆಯಿಂದ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ದೇರ್ ಆರ್ 5 ಯೂನಿಟ್ಸ್. ಸೊ ಪ್ರತಿ ಯೂನಿಟ್ಸ್ಗಳು ಕೂಡ 4 ಮಾರ್ಕ್ಸಿಗೆ ಕ್ಯಾರಿ ಆಗಿದೆ. ಟೋಟಲಿ ಫ್ರಮ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಸ್ ಯು ಆಲ್ ನೋ 20 ಮಾರ್ಕ್ಸಸ್. ಸೊ 20 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಬರುತ್ತೆ. ಮೈ ವ್ಯೂ ಈಸ್ ಸಿಂಪಲ್, ನೀವು 20ಕ್ಕೂ 20 ಮಾರ್ಕ್ಸ್ ಕೂಡ ತಗೊಳ್ಬೇಕು. ಸೊ ಆ ಡೈರೆಕ್ಷನ್ಸಲ್ಲಿ ನಾನು ನಿಮಗೆ ಈ ಒಂದು ಕ್ಲಾಸನ್ನು ನಿಮಗೆ ಎಗೇನ್ ಒಂದು ಕಡೆಯಿಂದ ಪ್ರತಿಯೊಂದನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಸೀರೀಸಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಹೇಗೆ ಇರುತ್ತೆ ಸ್ಟ್ರಕ್ಚರ್ಡ್ ಅಂತ ಹೇಳಿದ್ರೆ, ಪ್ರತಿಯೊಂದು ಸಬ್ಜೆಕ್ಟನ್ನ ಪ್ರತಿಯೊಂದು ಚಾಪ್ಟರ್ನ ಏನೋ ಡೀಟೇಲ್ಡ್ ಆಗಿ ಫಸ್ಟ್ ಬಿಗಿನಿಂಗಲ್ಲಿ ನಿಮಗೆ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತೀವಿ. ಡೀಟೇಲ್ಡ್ ಥಿಯರಿ ಎಕ್ಸ್ಪ್ಲನೇಷನ್ ಫಾಲೋಡ್ ಬೈ ಸಮ್ ಎಕ್ಸಾಂಪಲ್ಸ್ ಆಫ್ MCQs. ಐ ಮೀನ್ ಅದ್ರ ಜೊತೆಗೆ ಥಿಯರಿ ಹೇಳಿದ ತಕ್ಷಣ ರಿಗಾರ್ಡಿಂಗ್ ಅಲ್ಲಿ MCQs ಕ್ವಶನ್ಸ್ ಹೇಗಿರುತ್ತೆ ಅದನ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಆಫ್ಟರ್ ದಟ್ ನಮ್ಮ TTT ಪಬ್ಲಿಕೇಶನ್ ಬುಕ್ಕಲ್ಲಿರುವಂತಹ ಎಲ್ಲ ಪ್ರಾಕ್ಟೀಸ್ ಕ್ವಶನ್ಗಳು, ಪ್ರತಿ ಪ್ರಾಕ್ಟೀಸ್ ಕ್ವಶನ್ಗಳು ಕೂಡ ನಿಮಗೆ ನಾನು ಸೊಲ್ಯೂಷನ್ಸ್ನ ಮಾಡಿಬಿಟ್ಟು ಇದೇ ತರಹ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳಿರುವಂತಹ ಲಾಸ್ಟ್ ಸ್ಟಾರ್ಟ್ಸ್ ಫ್ರಮ್ 2013 2013 ಟಿಲ್ 2024 ಇಲ್ಲಿವರೆಗೆ ಬರುವಂಥ ಎಲ್ಲ ಕ್ವಶನ್ಸ್ಗಳು ಕೂಡ ನಾನು ನಿಮಗೆ ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನು ಕೂಡ ನಿಮ್ಮ ಜೊತೆ ಸೊಲ್ಯೂಷನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಅಂದರೆ ಒಂದೊಂದು ಚಾಪ್ಟರ್ ವೈಸಲ್ಲಿ, ಸಪೋಸ್ ಈ ಒಂದು ಡೈರೆಕ್ಷನ್ಸ್ ಫಾರ್ Unit 1, ಸಿಮಿಲರ್ಲಿ ಫಾರ್ Unit 2, Unit 3, Unit 4 ಆ್ಯಂಡ್ Unit 5. ಫಾರ್ ಆಲ್ 5 ಯೂನಿಟ್ಸಿಗೂ ಕೂಡ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಲ್ಲಿ ನೀವು 20 ಮಾರ್ಕ್ಸನ್ನು ಕೂಡ ನೀವು ತಗೊಳ್ಳೇಬೇಕು. ಆ ಡೈರೆಕ್ಷನ್ಸಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೂ ಕೂಡ ಎಲ್ಲದನ್ನೂ ಕೂಡ ಡೀಟೇಲ್ಡ್ ಆಗಿ ಟೀಚ್ ಮಾಡ್ತೀನಿ. ವಾಟ್ ಯು ಹ್ಯಾವ್ ಟು ಡೂ ಈಸ್, ವೈಲ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಯು ಹ್ಯಾವ್ ಟು ಮೇಂಟೈನ್ ದ ನೋಟ್ಸ್. ಯು ಹ್ಯಾವ್ ಟು ನೋಟ್ ಆನ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ವರ್ಕೌಟ್ ಮಾಡ್ತಾ ಬರಬೇಕು. ಸಪೋಸ್ ಏನಾದ್ರು ನಿಮಗೆ ಸ್ಪೀಡ್ ಆಯಿತು ಅಂತಂದರೆ ಜಸ್ಟ್ ಅದನ್ನು ಅಲ್ಲಿಗೆ ಪಾಸ್ ಮಾಡಿ ಬರ್ಕೊಳ್ರಿ, ದೆನ್ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ದಿಸ್ ಅ ವೇ ವೇರ್ ಯು ಕ್ಯಾನ್ ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾ ಬರ್ಬೋದು. ಮೈ ವ್ಯೂ ಇಸ್ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್. ನೀವು ಎಂಡ್ ಆಫ್ ದ ದಿಸ್ ಆಲ್ ವಿಡಿಯೋಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 5 ಯೂನಿಟ್ಸಲ್ಲೂ ಕೂಡ ನೀವು 100% ಆಗಲೇಬೇಕಾಗತ್ತೆ. ನಿಮಗೆ ಪ್ರತಿಯೊಂದನ್ನು ಕೂಡ ನಾನು ವಿತ್ ಟ್ರಿಕ್ಸ್, ಎಲ್ಲೆಲ್ಲೆಲ್ಲ ಟ್ರಿಕ್ಸ್ಗಳು ಅವೈಲೇಬಲ್ ಇದೆ ಆ ಟ್ರಿಕ್ಸ್ಗಳು ಹೇಳ್ಕೊಡ್ತಾ, ಜೊತೆಗೆ ಪ್ರತಿಯೊಂದು ಟಾಪಿಕ್ನ ಕೂಡ ಎಷ್ಟು ಈಸಿಯರ್ ಮೆಥಡಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿ ದೆನ್ ಈಸಿಯಾಗಿ ನೀವು ಹೇಗೆ ಸಾಲ್ವ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಡೀಟೇಲ್ಡ್ ಥಿಯರಿ ಕೂಡ ಹೇಳ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಇನ್ ದಿಸ್ ವಿಡಿಯೋ ಮೇಜರ್ ಆಗಿ ನಾನು ಸ್ಟಾರ್ಟ್ ಮಾಡ್ತಿರುವಂಥದ್ದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್, ದಟ್ ಈಸ್ ಕ್ಲಾಸ್ ನಂಬರ್ 1. ಲೆಟ್ಸ್ ಬಿಗಿನ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಮ್ಯಾಟ್ರಿಸಸ್. So what you mean by matrices? So matrix and determinants, the unit number 1. So in this matrix and determinants, what do you mean by matrix first? So as you all know, nimgella gottiro hage the matrix ante bitte the set of numbers which are arranged in rows and column and enclosed in a bracket. Andre numbers ಗಳು ಇರ್ತವೆ, that numbers usually we are going to call as elements of matrix. That elements are arranged in a proper way. That means the set of numbers are elements which are arranged in rows and column and enclosed in a bracket. So this is what now definitions agi tagolbodu. So dear friends, suppose 3 minus 2 4 6 1 5. Here there are different numbers which are arranged in a rows and column and enclosed in a bracket. ಇದಕ್ಕೆ ನಾವು ಒಂದು ನೇಮ್ ಕರಿಬಹುದು. Let's call A, where A is a matrix. Here you can observe the statement. A matrix is a set of numbers arranged in rows and column and enclosed in a bracket. Bracket allade enclose agide. Sir, ಈಗ ನಾನು ಮ್ಯಾಟ್ರಿಕ್ಸ್ ಇಲ್ಲಿ ಎಷ್ಟು ನಂಬರ್ ಆಫ್ ರೋಸ್ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇರಬೇಕು? ಯು ಕ್ಯಾನ್ ಕನ್ಸಿಡರ್ n ನಂಬರ್ ಆಫ್ ರೋಸ್ ಆ್ಯಂಡ್ n ನಂಬರ್ ಆಫ್ ಕಾಲಮ್ಸ್. ಅಂದರೆ ಎಷ್ಟು ಬೇಕಾದ್ರೂ ರೋಸ್ ಇರ್ಬೋದು, ಎಷ್ಟು ಬೇಕಾದ್ರೂ ಕಾಲಮ್ ಇರ್ಬೋದು. ದಟ್ ನಂಬರ್ಸ್ ಅನ್ನು ನಾವು ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ಲಿ ರೋಸ್ ಆ್ಯಂಡ್ ಕಾಲಮಲ್ಲಿ ಬರೆದು
then enclose ಮಾಡಿದ್ರೆ then we can call it as matrix. Sir, what is this matrix? What we can do? With this matrix, we can do some mathematical operation like addition, subtraction, division, multiplication. There are different kind of operations we can carry out. Sir, these numbers ಏನು ಹೇಳುತ್ತೆ? The numbers which are defining the some of the elements ಒಂದು ಫಂಕ್ಷನ್ ಬಗ್ಗೆ ಅದನ್ನು ಡಿಫೈನ್ ಮಾಡುತ್ತೆ. ಸಪೋಸ್ ದೀಸ್ ಆರ್ ದ ನಂಬರ್ಸ್ ಅನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ವಿ ಕ್ಯಾನ್ ಆಡ್ ಇಟ್, ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್, ವಿ ಕ್ಯಾನ್ ಡಿವೈಡ್, ಸಮ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ವಿ ನೀಡ್ ಟು ಫಾಲೋ. So very important again, this is one of the example. Another example, see, observe here. In this matrix, 3, 2, 7, 5, minus 4, 6, 4, 8, minus 12. Here in this, there are 3 rows. Suppose row number 1, row number 2, row number 3, column number 1, column number 2, column number 3. Then how many number of rows and column? That I can call it as rows into column. That is, there are 3 rows into 3 columns. 3 rows into 3 columns. This is another example for matrix. So one more, dear friends, here say this is also going to call as m into n anta kariti. Sir, what is m? Where m nothing but that is number of rows. Number of rows. N nothing but that is number of columns. Number of column. So here how many number of rows into column? There are 3 rows into 3 columns. Always we need to express rows first, next column irbeku. Rows into column, that is the standard procedure. So this rows into column ಏನು ಡಿಫೈನ್ ಮಾಡ್ತಿದೆಯಲ್ಲ, this express the size of the matrix. Size ಅಂತ ಹೇಳಿದ್ರೆ ಎಷ್ಟು ನಂಬರ್ ಆಫ್ ರೋಸ್ ಇದೆ, ಎಷ್ಟು ನಂಬರ್ ಆಫ್ ಕಾಲಮ್ ಇದೆ ಅದನ್ನದು ಡಿಫೈನ್ ಮಾಡುತ್ತೆ. Then how many number of rows and column here ಅಂತ ಕೇಳಿದ್ರೆ 3 cross 3. This is order 3 ಅಂತಾನೂ ಕರಿತೀವಿ. Order 3. And also this number of rows and number of column which define the size of the matrix. Size of the matrix ಬಗ್ಗೆನೂ ಕೂಡ ಹೇಳೋದು. ಏನು ಹೇಳ್ತಿದ್ದು? That m into n which define size of matrix. Size of matrix. Also which define order ಅಂತಾನೂ ಕರಿತೀವಿ. Size or order. Size or order of matrix. So this is a basic information regarding matrix. Matrix ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಬೇಸಿಕ್ ಇನ್ಫಾರ್ಮೇಶನ್. ಸೊ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ತೀನಿ, ಇನ್ನೊಂದು ನಿಮಗೆ ಬೆಟರ್ ಆಗಿ ಅರ್ಥ ಆಗ್ಬೋದು. Suppose in this matrix, again 1, 4, 1, 3, there are 2 rows and 2 columns. That is rows into column, 2 rows into 2 columns. This 2 rows into 2 column ಏನು ಹೇಳುತ್ತಿದ್ದೋ, ಇದು ಆರ್ಡರ್ ಅಂತ ನಾವು ಕರಿಬೋದು. ಆರ್ಡರ್ ಆಫ್ 2 ಅಂತ ಕರಿತೀವಿ, ಬಿಕಾಸ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ ಸೇಮ್ ಇದೆ, ಆರ್ಡರ್ ಆಫ್ 2 ಅಂತಾನು ಕರಿಬೋದು. ದಟ್ ಆಲ್ಸೋ ಗೋಯಿಂಗ್ ಟು ಕಾಲ್ಡ್ as another name is, ಏನು ಹೇಳುತ್ತಿದ್ದೋ, ದಿಸ್ ಎಕ್ಸ್ಪ್ರೆಸ್ ದ ಸೈಜ್ ಆಫ್ ಮ್ಯಾಟ್ರಿಕ್ಸ್. Size of matrix. Order of matrix or size of matrix ಬಗ್ಗೆ ಡಿಫೈನ್ ಮಾಡುತ್ತೆ. And one more example for you. Here in this matrix A, ಇದಕ್ಕೆ ನಾವು A ಅಂತ ಕರಿಬೋದು, or B, C, D, X, Y, Z, ಕ್ಯಾಪಿಟಲ್ ಲೆಟರ್ ಆಲ್ಫಾಬೆಟ್ಸ್ ಅಲ್ಲಿ ನಾವು ಕರಿತೀವಿ. ಸಪೋಸ್ A ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಆದ್ರೆ 1, 2, 3, 4, 5, 6, 7, 8. In this there are 2 rows into 4 column. 2 rows into 4 column. This is what A. And one more, dear friends, I'm going to consider B is another example. B equal to 3, minus 2, 1, 5, 6, 7. So in this matrix, there are 3 rows into, ಎಷ್ಟು columns ಇದಾವೆ ಇಲ್ಲಿ? There are 2 columns. 3 rows into 2 columns. This is another example for matrix. Let me consider one more example. Suppose C is a matrix where C equal to 2, 5, minus 1, 8, 7, 4. This is another example for matrix. ಇಲ್ಲಿ C ಅಂತ ಕರೆದಿದ್ದೀನಿ. In this matrix there are 2 rows into 3 columns. 2 rows into 3 columns. That is another matrix. Here A, B or C ಎಲ್ಲದೂ ಕೂಡ ಏನಾಗ್ತದೆ, ಮ್ಯಾಟ್ರಿಕ್ಸ್ಗೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಯಿತು. ಅಂದರೆ ಕ್ಯಾಪಿಟಲ್ ಲೆಟರ್ ಆಲ್ಫಾಬೆಟ್ಸ್ ಅಲ್ಲಿ ಕರಿತಿದ್ದೀವಿ ಅಂಡ್ ಅದನ್ನು ನಾವು ಬ್ರಾಕೆಟ್ ಆಗಿ ಎನ್ಕ್ಲೋಸ್ ಮಾಡಿದ್ದೀವಿ. ದಟ್ಸ್ ಇಟ್. ಸೊ ದಿಸ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ನಾವಿಲ್ಲಿ ಸ್ಟಡಿ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಗೊತ್ತಿರಬೇಕು, ನೀವು ಏನು CET ಕ್ಲಾಸ್ನ ಕಲಿಬೇಕಂತ ಏನು ಸ್ಟಾರ್ಟ್ ಮಾಡ್ತಿದ್ದೀವಿ, ಪ್ಲೀಸ್ ಮೈಂಡ್ ಇಟ್, ನಿನ್ನ ಮೇಲೆ ನಿನ್ನ ಭರವಸೆ ಇಡೋದ್ರಿಂದ ಐ ಆಮ್ ಶ್ಯೂರ್ ಯು ಕ್ಯಾನ್ ಗೆಟ್ ಟಾಪ್ ರ್ಯಾಂಕ್ ಇನ್ ದಿಸ್ DCET ಎಕ್ಸಾಮ್. ನೆಕ್ಸ್ಟ್ ನೀವು ಬರೀಬೇಕು ಅಂತ ಅಂದ್ಕೊಂಡಿರೋಂಥ DCET ಎಕ್ಸಾಮಲ್ಲಿ ನಿನ್ನ ಮೇಲೆ ನೀವು ಭರವಸೆ ಇಡ್ಕೋ, ಐ ಆಮ್ ಶ್ಯೂರ್ ಯು ಕ್ಯಾನ್ ಗೆಟ್ ಟಾಪ್ ರ್ಯಾಂಕ್ಸ್. ದ ಕಾನ್ಫಿಡೆನ್ಸ್ ಒಂದು ನಿನ್ನ ಮೇಲೆ ಇಟ್ಕೊಂಡಿದೆ ಅಂತ ಅಂದರೆ 100% ಆ ಡೈರೆಕ್ಷನ್ಸಲ್ಲಿ
ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ನನ್ನ ಕಡೆಯಿಂದ ನಿನಗೆ 100% ಆಗಿ ಪ್ರತಿ ಒಂದನ್ನು ಕೂಡ ಟೀಚ್ ಮಾಡ್ತಾ ಹೋಗ್ತೀನಿ, ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿ ಕ್ವಶನ್ನು ಕೂಡ ಹೇಗೆ ಸ್ಟಡಿ ಮಾಡಬೇಕು, ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿ ಸಿಂಪಲ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಸ್ಟಡಿ ಮಾಡ್ತಾ ಹೋಗೋಣ. ಜಸ್ಟ್ ಸೀರಿಯಸ್ ಆಗಿ ಒಂದು ಕಡೆಯಿಂದ ನೀವು ಬರೀತಾ ವರ್ಕೌಟ್ ಮಾಡ್ತಾ ಬರೋದ್ರಿಂದ ನೀವೇನೇ 100% ಆಗಿ ಸ್ಟಡಿ ಮಾಡಿ ನಾನು ಎಕ್ಸಾಮಿಗೆ ಹೋಗ್ತಿರುವಾಗ ಮಿನಿಮಮ್ 3 to 4 ಟೈಮ್ಸ್ ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಮಾಡಿದಲ್ಲಿ ಯಾರನ್ನೂ ಕೂಡ ನಿಮ್ಮ ಬಗ್ಗೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಫೇಲ್ಯೂರ್ ಆಗ್ತೀರ ಅನ್ನೋ ಮೈಂಡ್ ಸೆಟ್ಟಿಗೆ ಬರೋದಿಲ್ಲ. ಸೊ ಐ ಮೀನ್ ನೀವು ಅಷ್ಟು ಕಾನ್ಫಿಡೆನ್ಸಿಂದ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ ಯು ಕ್ಯಾನ್ ಕ್ರ್ಯಾಕ್ ದಟ್ ಎಕ್ಸಾಮ್ ಡಿಯರ್ ಸ್ಟೂಡೆಂಟ್ಸ್. ಸೊ ಯು ಕ್ಯಾನ್ ಡೂ ಇಟ್. ದಟ್ ಕಾನ್ಫಿಡೆನ್ಸನ್ನ ನಾನು ನಿಮಗೆ ಬರೆಸ್ತೀನಿ. ಲಾಸ್ಟ್ ಎಂಡ್ ಆಫ್ ದ ಸೆಷನ್ ಎಲ್ಲ ವೀಡಿಯೋಸ್ ನೀವು ನೋಡಿದಾಗ ಆ ಒಂದು ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಮ್ಯಾಥ್ಸ್ ಇಷ್ಟು ಈಸಿನ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ತೊಗೊಂಡೋಗಿ ಕೊಡ್ತೀವಿ. ಆ್ಯಂಡ್ ಸಪೋಸ್ ನೀವೇನಾದರೂ ನಿಮ್ಮ ಜೂನಿಯರ್ಸು ಫ್ರೆಂಡ್ಸು ಯಾರು ಜಾಯ್ನ್ ಆಗಬೇಕು ಅಂತಂದರೆ ಲೆಟ್ ದೆಮ್ ಜಾಯ್ನ್. ಈ ಒಂದು ನಂಬರಿಗೆ ಅವರಿಗೆ ಶೇರ್ ಮಾಡಿರಿ, ಅವರು ಈ ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಜೊತೆ ಅವರು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಲಾಂಗ್ ಟರ್ಮ್ ಕೋರ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಕೋರ್ಸ್ ಆಗಿರ್ಬೋದು, ಅಥವಾ ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು, ಡಿಫ್ರೆಂಟ್ ವೇನಲ್ಲಿ ಕ್ಲಾಸಸ್ಗಳು ನಡೀತಾ ಇರುತ್ತೆ. ಸಪ್ರೇಟಾಗಿ ರೆಕಾರ್ಡೆಡ್ ಬ್ಯಾಚ್ ಅಂತೂ ಅವೈಲೇಬಲ್ ಇದೆ, ಈವನ್ ಆನ್ಲೈನ್ ಕ್ಲಾಸ್ ಅಂತ ಇದೆ, ಈವನ್ ಆಫ್ಲೈನ್ ಕ್ಲಾಸ್ಗಳಂತೂ ಕೂಡ ಸಪ್ರೇಟ್ ಬ್ಯಾಚಸ್ ಇದೆ. ಯಾವ ಬ್ಯಾಚಸ್ ಇರಬೇಕು ಆ ಬ್ಯಾಚಿಗೆ ಅವರು ಜಾಯ್ನ್ ಆಗ್ಬೋದು. ಸೊ ದಿಸ್ ವಾಟ್ ಇನ್ಫಾರ್ಮೇಷನ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಅಂತ. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ. ಆ್ಯಂಡ್ ಆಲ್ಸೋ ಐ ಆಮ್ ರಿಕ್ವೆಸ್ಟಿಂಗ್ ವಿತ್ ಕೈಂಡ್ಲಿ ಜಾಯ್ನ್ ಅವರ್ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಆಸ್ ವೆಲ್ ಆಸ್ TTT ಗ್ರೂಪ್ ಏನಿದೆ, ಆ್ಯಂಡ್ ನಮ್ಮ ಒಂದು ಲೈವ್ ಲರ್ನ್ ಆ್ಯಪ್ ಏನಿದೆ, ಈ ಒಂದು ನಮ್ಮ TTT ಲೈವ್ ಲರ್ನ್ ಆ್ಯಪಿಗೂ ಕೂಡ ಜಾಯ್ನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ DCET ಪ್ರೋ ಇದರಲ್ಲಿ ಸಿಗ್ತಾ ಬರುತ್ತೆ. ಪರ್ಸನಲ್ ಗೈಡೆನ್ಸ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡು ಜಾಯ್ನ್ ಮಾಡಿಸೋರಿಗೂ ಕೂಡ ನಿಮಗೆ ಪ್ರತಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಕ್ಲಾಸ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರಿಂದ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಟಾಪ್ ರ್ಯಾಂಕ್ಸ್ ಕೊಡಿಸೋದ್ರ ಜೊತೆಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು ನೀವು ಜಾಯ್ನ್ ಆಗಬೇಕು. ಆ ಡೈರೆಕ್ಷನ್ಸಲ್ಲಿ TTT ಅಕಾಡೆಮಿ ಆಲ್ವೇಸ್ ನಿಮ್ಮ ಜೊತೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ ದ ಸೆಷನ್. ನಾವು ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ನಾವೀಗ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಏನಂತ ನಾವು ತಿಳ್ಕೊಂಡ್ವಿ. ಸೊ ಒನ್ಸ್ ಅಗೇನ್ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ the set of numbers arranged in rows and column and enclosed in a bracket. So one of the example ತಗೊಳ್ತಾ ಇದ್ದೀನಿ. If A is a matrix 2 6 -3 2 8 7. Here this is one of the example for matrix. In this matrix there are 2 rows into 3 columns. 2 rows into 3 columns. And also one more example. Let me call B equal to 6 -8 1 4 8 1. So this is another example for matrix B anta karadidini. And in this there are 3 rows into 2 column. 3 rows into 2 column. And sir, illigu ಏನು ಡಿಫರೆನ್ಸ್ ಇದೆ? ಇಲ್ಲಿ rows into column, again same rows into column. ಇಲ್ಲಿ 2 into 3, ಇಲ್ಲಿ 3 into 2. And also suppose if I call A equal to 2 5 -8 1. So this is 2 cross 2. There are 2 rows into 2 column. And one more example, let me call C is another example. C equal to, where matrix C equal to 6 -1 4 8 5 7 1 4 2. Okay, ನೋಡಿ ಇದು ಕೂಡ another example ಆಗುತ್ತೆ ನಿಮಗೆ. ಈ ಒಂದು ಮ್ಯಾಟ್ರಿಕ್ಸ್ ಇದರಲ್ಲಿ there are 3 rows into 3 column. See dear friends, ಈ ಎರಡು ಎಕ್ಸಾಂಪಲಿಗೂ A B ಗೋ ಅಥವಾ A C ಗೋ ತುಂಬ ಲಿಟಲ್ ಡಿಫ್ರೆನ್ಸ್ ಇದೆ. ವಾಟ್ ಇಸ್ ದಟ್ ಡಿಫ್ರೆನ್ಸ್? ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು 2 cross 3, ದಟ್ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ನಾಟ್ ಈಕ್ವಲ್. ಎಷ್ಟು ನಂಬರ್ ಆಫ್ ರೋಸ್ ಇದೆಯೋ ಅಷ್ಟೇ ನಂಬರ್ ಆಫ್ ಕಾಲಮ್ಸ್ ಇಲ್ಲ ಇಲ್ಲಿ. ದಟ್ ಇಸ್ ಡಿಫ್ರೆನ್ಸ್ ಇದೆ, ಕರೆಕ್ಟ್ ಅಲ್ವಾ? ಅಂದರೆ ದಟ್ ನಂಬರ್ ಆಫ್ ರೋಸ್ ಈಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್. ದಿಸ್ ಅ ಕಂಡೀಷನ್ ಹಿಯರ್ ಇನ್ ದಿಸ್ ಟೂನಲ್ಲಿ. ಅದೇ ನಾನು ಇಲ್ಲಿಗೆ ಬಂದಾಗ ದಟ್ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಇಲ್ಲಿ 2 cross 2, ಇಲ್ಲಿ 3 cross 3 ಇದೆ. ದಿಸ್ ಕಮ್ಸ್ ಅಂಡರ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಇದೆ. ದಿಸ್ ಕಮ್ಸ್ ಅಂಡರ್ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸೊ ಐ ಮೀನ್ ಡಿಯರ್ ಸ್ಟೂಡೆಂಟ್ಸ್, ಈಗ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾದ್ರೆ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾವು ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಆರ್ ದೇರ್. ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಡೀಟೇಲ್ಡ್ ಆಗಿ. ಬೆಟರ್ ಟು ನೋಟ್ ಆನ್ ದಿಸ್ ಇಸ್ ಆಲ್ಸೋ ಅನದರ್ ಎಕ್ಸಾಂಪಲ್ ಫಾರ್ ಯು. 2 6 -1 3 5 8 1 4 2. ಸೊ ಇನ್ ದಿಸ್ ಎಕ್ಸಾಂಪಲ್, ಈ ಒಂದು ಎಕ್ಸಾಂಪಲ್ ನೋಡೋದಾದ್ರೆ there are 3 rows into 3 column. 3 rows into 3 column. That means this express the number of rows into number of column. Alva? How many number of rows? This is what I can call as row number 1.
these 3, 5, 8 are in row number 2, row number 2, and here is 1, 4, 2 is in row 3, elements in row 3. Coming to this 2, 3, 1 are in column 1, 6, 5, 4 are in column 2, minus 1, 8, 2 are in column 3. Now there are 3 rows into 3 columns. You can observe here. This number of rows in number of column is defined. That is size of matrix. That also going to called as order anta karitivi ande. Idakke another name ಏನು order of matrix. Order of matrix. And ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಇಲ್ಲಿರುವಂತ ನಂಬರ್ಸ್ ಏನು ಅವೈಲೇಬಲ್ ಇದೆಯಲ್ಲ, ದಿಸ್ ನಂಬರ್ಸ್ ಸಪೋಸ್ 2, 6, minus 1 ಇದಕ್ಕೆ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. We are going to call as elements of matrix. 2 is element, 6 is element, minus 1 is element, 3 is element. I mean all are elements. Numbers anta kariyalla, we are going to call as elements of matrix. And another thing is, if you are going to consider 2, 5, 2, these 3 elements are the elements are in primary diagonals. ಅಂದ್ರೆ 2, 5, 2 ಏನಿವೋ ಇವುಗಳು ಏನಂತ ಕೇಳಿದ್ರೆ ಪ್ರೈಮರಿ ಡಯಾಗ್ನಲ್ ಎಲಿಮೆಂಟ್ಸ್. ಪ್ರೈಮರಿ ಡಯಾಗ್ನಲ್ಸ್ ಅಂತ ನಾವು ಕರಿಬಹುದು. ಪ್ರೈಮರಿ ಡಯಾಗ್ನಲ್ಸ್. ಅಂಡ್ ಹಾಗೆ ಒನ್ ಮೋರ್ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ, ದಟ್ ಈಸ್ 1, 5, minus 1 ಇಲ್ಲಿ ಬರುವಂತ ಈ ತರ ಇರುವಂತದಕ್ಕೆ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದಿಸ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್. Secondary diagonal elements. That's not very important. Secondary diagonals. So when the matrix anta bandaga, elements means that is the numbers which are arranged in rows and column and enclosed in a bracket. In that it may be, suppose equal number of rows and columns ittu andre diagonals develop agutte. It is very important. Yavag barutte diagonals? Number of rows and number of columns same idre, equal idre matra nimage diagonals barutte. ಅದರಲ್ಲಿ ಇದನ್ನ ಪ್ರೈಮರಿ ಡಯಾಗ್ನಲ್ಸ್ ಅಂತೀವಿ, ಇದನ್ನ ಸೆಕೆಂಡರಿ ಡಯಾಗ್ನಲ್ಸ್ ಅಂತ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್ ಡಿಯರ್ ಸ್ಟೂಡೆಂಟ್ಸ್, ಇಫ್ ಐ ಗೋಯಿಂಗ್ ಟು ಕನ್ಸಿಡರ್ a equal to 2, 5, minus 1, 6 ಇದನ್ನ ಅಬ್ಸರ್ವ್ ಮಾಡೋದಾದ್ರೆ, ಇನ್ ದಿಸ್ ಅಗೇನ್ 2 ಮತ್ತೆ 6 ಆರ್ ಪ್ರೈಮರಿ ಡಯಾಗ್ನಲ್ ಎಲಿಮೆಂಟ್ಸ್. And also suppose minus 1 and 5 are in secondary diagonal elements ಅಂತ ಕರಿಬಹುದು. ಇದೇನಿದು? This is 2 cross 2 matrix. This comes only in a square matrix. Number of rows and number of columns equal ಇದ್ದಾಗ ನಿಮಗೆ ಇದು ಡೆವಲಪ್ ಆಗುತ್ತೆ. Now let's continue with next subheading, that is types of matrix. Please everyone note on that, types of matrix. ನಾವು ಏನು ಬೋರ್ಡಲ್ಲಿ ಬರೀತೀನಿ ಪ್ರತಿಯೊಂದು ಕೂಡ ನೀವು ಬರ್ಕೊಳ್ತಾ ಹೋಗಬೇಕು. ಬರ್ಕೊಂತ ಕಂಟಿನ್ಯೂ ಮಾಡೋದ್ರಿಂದ ಐ ಗೆಸ್ ನಿಮಗೊಂದು ಎಫೆಕ್ಟಿವ್ ಆಗಿ ಅದು ಮೈಂಡಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ನೀವು ನನ್ನ ಜೊತೆ ವರ್ಕೌಟ್ ಮಾಡೋದ್ರಿಂದ ಸೊ ನಿಮಗೆ ವರ್ಕೌಟ್ ಮಾಡುವಂಥ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಿಗೆ ಒಂದು ಸಪ್ರೇಟ್ ನೋಟ್ಸ್ನ ಮೇಂಟೈನ್ ಮಾಡಿ, ಆ ನೋಟ್ಸಲ್ಲಿ ಪ್ರತಿ ಕ್ಲಾಸಿನ ನಂಬರ್ ಹಾಕಿಬಿಟ್ಟು ಕ್ಲಾಸ್ ನಂಬರ್ 1, ಸಪೋಸ್ ದಿಸ್ ಈಸ್ ಅ ಕ್ಲಾಸ್ ನಂಬರ್ 1 ಅಂತ ಹಾಕಿ ಇಲ್ಲಿ ಏನು ಕಲ್ತಿದ್ದೀರಾ ಪ್ರತಿಯೊಂದು ಕೂಡ ನೀವು ಬರ್ಕೊಳ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ನಿಮಗೆ ಪ್ರತಿ ಪ್ರಾಬ್ಲಮ್ಮು ಪ್ರತಿಯೊಂದು ಕ್ವಶನ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಜೊತೆಗೆ ವರ್ಕೌಟ್ ಮಾಡೋದ್ರ ಥರ ಆಗುತ್ತೆ. ನಿಮಗೂ ಕೂಡ ಅದು ಮೈಂಡಲ್ಲಿ ಉಳ್ಕೊಳ್ಳುತ್ತೆ. CET ಎಕ್ಸಾಮಿಗೆ ಹೋದಾಗ ಈಸಿಲಿ ಕ್ವಶನ್ ನೋಡೋಕೆ ನೀವು ಆನ್ಸರ್ ಹೇಳ್ಬೋದು. ಸೊ ಆ ಒಂದು ಲೆವೆಲಿಗೆ ನೀವು ರೀಚ್ ಆಗ್ಬೋದು. ಹಾಗಾದರೆ ಲೆಟ್ಸ್ ಕಂಟಿನ್ಯೂ ವಿತ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಹಿಯರ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಆರ್ ದೇರ್. ಒನ್ ಆಫ್ ದ ಪ್ರೀವಿಯಸ್ ಇಯರ್ಲಿ ಇನ್ ದ ಇಯರ್ ಆಫ್ 2023 ಒನ್ ಆಫ್ ದ ಕ್ವಶನ್ ಕೇಳಿದ್ದಾನೆ. ಸಿಂಪಲ್ ಕ್ವಶನ್ ಆಗಿದೆ, ಬಟ್ ಟೈಪ್ಸ್ ಗೊತ್ತಿದ್ರೆ ಆನ್ಸರ್ ಡೈರೆಕ್ಟ್ ಆಗಿ ಮಾಡ್ಬೋದು. ಹಿಯರ್ ಇನ್ ದಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆರ್ ದೇರ್. ಸೊ ಫಸ್ಟ್ ಈಸ್ ರೋ ಮ್ಯಾಟ್ರಿಕ್ಸ್. The types of matrix, the first type is row matrix. Sir, what do you mean by row matrix? Let me continue with the row matrix. Suppose a matrix having only one row. ಒಂದೇ ಒಂದು ರೋ ಇರಬೇಕು. ಕಾಲಮ್ ಮೇ ಬಿ ಎಷ್ಟು ಬೇಕಾದ್ರೂ ಇರ್ಬೋದು, ಬಟ್ rows should be one. If the matrix consisting only one row, that is going to called as row matrix. Please note on the statement. Row matrix. The first type is row matrix. In that a matrix having only one row. ಬರ್ಕೊಳ್ತಾ ಬರಬೇಕು. A matrix having only one row is going to called as row matrix. Next, so ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದವ್ರೆ. ಫಾರ್ ಎಕ್ಸಾಂಪಲ್ 1, a equal to 2, 6, minus 3, 8. See,
In this, only one row but 4 column. And let me consider another example. Example 2. For example 2, B equal to 8 minus 4, 3. This is one row into 3 columns. 3 columns. So matrix consisting only one row. Number of columns may be ಎಷ್ಟು ಬೇಕಾದ್ರೂ ಇರಬಹುದು. Row ಒಂದೇ ಇದ್ರೆ simply we are going to call as row matrix. Simple. Next. I hope that ಬರ್ಕೊಳ್ಳಿ ಬೇಗ fast. Finish it fast. Finish ಮಾಡ್ಕೊಳ್ಳಿ. ವ್ಯಾಲ್ಯೂಸ್ ಎನಿಥಿಂಗ್ ಇರ್ಬೋದು. ವ್ಯಾಲ್ಯೂಸ್ ಮೇಲೆ ಎಲಿಮೆಂಟ್ಸ್ ನ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಓನ್ಲಿ ರೋಸ್ ಮೇಲೆ. ಇಫ್ ರೋ ಈಸ್ ಓನ್ಲಿ ಒನ್ ರೋ, ದೆನ್ ಇಸ್ ಗೋಯಿಂಗ್ ಟು ಕಾಲ್ ಆಸ್ ರೋ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಟೈಪ್ ಈಸ್ ದಟ್ ಈಸ್ second one, which is a column matrix. Column matrix. So what do you mean by column matrix? Column matrix anta helidre eno? Dear friends, the column matrix adi but the matrix is consisting only one column. Onde one column irbeku. Only one column. Such type of matrix is going to called as column matrix. For example, see a matrix having only one column. Only one column. Such type of matrix is going to called as column matrix anta kariti. For example, A anta ತಗೋಣ. A equal to 2, 8, 7. Okay. In this, there are 3 rows but only one column. Always you are going to represent as rows into column. ಹೀಗೆ ಬರಿಬೇಕು ಅದನ್ನ. Rows into column. And one more example. B equal to 8 minus 1, 3, 6. See, this is also. There are 4 rows into only one column. 4 into 1, but column is only 1. Here also 3 into 1, column is only 1. This type of matrix are going to called as column matrix. Here I am not going to discuss about and describe about the elements. Only number of rows ಅಥವಾ number of columns ಎಷ್ಟಿದಾವೆ ನೋಡ್ಕೊಂಡು ಅದ್ರ ಮೇಲೆ number of types of matrix ಅಲ್ಲಿ column matrix ಅಥವಾ row matrix ಅಂತ ಡಿಫೈನ್ ಮಾಡ್ತಾ ಇದ್ದೀವಿ. Next is the third type is, let's continue with zero matrix. This also going to called as null matrix. The type number 3, zero matrix. ಇದಕ್ಕೆ ಇನ್ನೊಂದು ಹೆಸರು ಇದೆ, that is also going to call as null matrix. Sir, ಏನು ಸರ್ ಇದು null matrix ಅಂದ್ರೆ? Simple. In a matrix there are different elements are there. ನಿಮಗೆ number of elements ಗಳು ಬೇರೆ ಬೇರೆ ಇರುತ್ತೆ ನೋಡಿ. ಇಲ್ಲಿ 2, 5, 1, 6 ಇದೆ. ಇಲ್ಲಿ ಬಂದಾಗ again there are different numbers are here. If all numbers, all elements, ಪ್ರತಿ ಎಲಿಮೆಂಟ್ಸ್ ಕೂಡ ಒಂದೊಳ್ಳೆ zeros ಇದ್ರೆ, ಎಲ್ಲ 0 0 0 0 0 0 ಹೀಗೆ ಇದ್ರೆ, that is going to call as null matrix. The matrix is consisting in which all the elements are zeros. See, a matrix whose all the elements are zero, all the elements are zeros, is known as zero matrix, are also going to call as null matrix. One more name idake null matrix anta ನಾವು ಕರಿತಾ ಹೋಗ್ತೀವಿ. For example, suppose A equal to 0 0 0 0. So this is a null matrix of 2 cross 2 null matrix. I can call it as this a 2 cross 2 null matrix. One more example, B equal to 0 0 0 0 0 0. This also another example for null matrix. But in this, there are 2 rows into 3 columns. The size may be anything, but elements, ಎಲ್ಲ ಎಲಿಮೆಂಟ್ಸ್ಗಳು zeros ಇರಬೇಕು. If all the elements are 0, then such type of matrix is going to called as zero matrix, are also going to called as null matrix. Null matrix. Hope it's clear. The next type is, which is the fourth one, is square matrix. ನಾನು ಆಲ್ರೆಡಿ ಇದರ ಬಗ್ಗೆ ನಿಮಗೆ ಒಂದ್ಸತಿ ಹೇಳಿದ್ದೀನಿ ಈಗ. Square matrix. What do you mean by square matrix? The square matrix is nothing but, dear friends, the matrix in which the number of rows and number of columns are same. If number of rows and number of columns are same, then that type of matrix, such a matrix are going to call as square matrix. ನಾವು ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ಬೋದು. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನೋಡಲಿ, a matrix having equal number of rows and columns, that's very important. Equal number of rows and columns are going to call as square matrix. Like for example, 2 cross 2 or 3 cross 3 ಅಥವಾ 4 cross 4 number of rows and number of columns. If in case of a first one ali, for example, A equal to 2, 3, minus 5, 7. So this what? 2 cross 2 matrix. For example, one more ತಗೋಣ. B equal to 1, minus 4, 8, 1, 6, minus 3, minus 2, 8, 7.
ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ 3x3. ಬರ್ಕೊಳ್ತಾ ಹೋಗ್ಬೇಕು, ಬರ್ಕೊಂಡ್ರೆ ಮಾತ್ರ ನಿಮಗೆ ಏನೋ ಯೂಸ್ಫುಲ್ ಆಗುತ್ತೆ, ಸಮಥಿಂಗ್ ಅರ್ಥ ಆಗ್ತಾ ಹೋಗುತ್ತೆ, ನೀವು ವರ್ಕೌಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ಮೀನ್ಸ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಇದು ನಿಮಗೆ ಎರಡು ಎಕ್ಸಾಂಪಲ್ ಕೊಟ್ಟಿದೆ, ಒಂದು 2x2 ಇದೆ ಅಂಡ್ ಇನ್ನೊಂದು 3x3. ದೀಸ್ ಟು ಆರ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೋದು. ಎಲಿಮೆಂಟ್ಸ್ ಎನಿಥಿಂಗ್ ಇರ್ಬೋದು. ಹಿಯರ್ ಓನ್ಲಿ ಐ ಆಮ್ ಸ್ಪೀಕಿಂಗ್ ಅಬೌಟ್ ಸೈಜ್. ನೆಕ್ಸ್ಟ್ ಟೈಪ್ ಈಸ್ ಹೋಪ್ ಇಸ್ ಕಂಪ್ಲೀಟೆಡ್. ಬರ್ಕೊಂಡ್ರಲ್ಲ, ಫಿನಿಶ್ ಇಟ್ ಫಾಸ್ಟ್. ನೆಕ್ಸ್ಟ್ ದ ಫಿಫ್ತ್ ಒನ್ ಈಸ್ diagonal matrix. Very important, diagonal matrix. Dear students, in case of a square matrix ಅಂದ್ರೆ ಏನಾಗಿರುತ್ತೆ, that number of rows and number of columns are same, that is square matrix. ನೋಡಿ ಇಲ್ಲಿ ಕಲ್ತ್ವಿ ಆಲ್ರೆಡಿ. ಇನ್ ದಿಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಇದನ್ನ ನಾನು ಡಯಾಗನಲ್ಸ್ ಅಂತ ಕರಿತೀವಿ. ಅದಕ್ಕೆ ಇದು ಯಾವ ಡಯಾಗನಲ್ ಇದು? ದಿಸ್ ಇಸ್ ದ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್. ಇವನ್ ಇಲ್ಲಿ ಬಂದ್ರೆ 1 6 7 ಆರ್ ದ ಅಗೇನ್ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್. ಸಪೋಸ್ ಪ್ರೈಮರಿ ಡಯಾಗನಲ್ಸ್ ಅಲ್ಲಿ ಮಾತ್ರ ವ್ಯಾಲ್ಯೂಸ್ ಇದ್ದು ಆಲ್ ಅದರ್ ವ್ಯಾಲ್ಯೂಸ್ 0 ಇದ್ರೆ ಸಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ಏನರ್ಥ? ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. A = 6 0 0 4. ಅಬ್ಸರ್ವ್ ಹಿಯರ್, this is a diagonal matrix. Why sir it is diagonal? In this you can observe here, this is a diagonal, right? 4 ಮತ್ತು 6 are in a diagonal elements, primary diagonals. The matrix is consisting values only in primary diagonals. Primary diagonals ಅಲ್ಲಿ ಮಾತ್ರ ವ್ಯಾಲ್ಯೂಸ್ ಇದೆ, only in primary diagonals. And upper the diagonals or lower the diagonals ಎಲ್ಲ 0 ಇದ್ರೆ that type of matrix is going to called as diagonal matrix. So ನಿಮಗೆ ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ಹೋಗೋದಾದ್ರೆ then a square matrix whose all the elements very important, all the element except the diagonal elements are 0. ಅಂದ್ರೆ diagonal elements ಬಿಟ್ಬಿಟ್ಟು ಯಾವ diagonal? this 6 and 4 is diagonal for 2x2. this is a 2x2 matrix. ಇದರಲ್ಲಿ 6 ಮತ್ತೆ 4. ನೀವು ಕ್ವಶನ್ ಕೇಳಬಹುದು, ಸರ್ ಸೇಮ್ ಇದ್ರೆ ಏನಾಗುತ್ತೆ? ಅದಕ್ಕೆ ಬೇರೆ ಹೆಸರು ಬರುತ್ತೆ. ಲೈಕ್ ನಾನು ನೆಕ್ಸ್ಟ್ ಟೈಪ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಒನ್ ಮೋರ್ ಎಕ್ಸಾಂಪಲ್, B = 3 0 0 0 5 0 0 0 -1. So this is also another example for diagonal matrix. In this there are 3 rows into 3 columns. ನೋಡಿ ಇಲ್ಲಿ ಮಾತ್ರ ವ್ಯಾಲ್ಯೂಸ್ ಇದೆ. ಅಪ್ಪರ್ ದ ಡಯಾಗನಲ್ಸ್ ಆರ್ ಲೋಯರ್ ದ ಡಯಾಗನಲ್ಸ್ ಆಲ್ ಆರ್ 0s. ಪ್ರೈಮರಿ ಡಯಾಗನಲ್ಸ್ ಅಲ್ಲಿ ಮಾತ್ರ ವ್ಯಾಲ್ಯೂಸ್ ಇದೆ. ಸರ್ ಸೆಕೆಂಡರಿ ಇದ್ರೆ ಅದನ್ನು ಇನ್ವರ್ಸ್ ಅಂತ ಇದು ಮಾಡ್ತೀವಿ, ಐ ಮೀನ್ ನೆಗೆಟಿವ್ ಆಗಿ ಡಯಾಗನಲ್ ಆಗುತ್ತೆ. ಸೊ ಅದನ್ನು ನಾವು ತಗೊಳ್ಳಲ್ಲ. ಮೇಜರ್ ಆಗಿ ಪ್ರೈಮರಿ ಡಯಾಗನಲ್ಸ್ ಅಲ್ಲಿ ವ್ಯಾಲ್ಯೂಸ್ ಇದ್ದು ಅಪ್ಪರ್ ದ ಡಯಾಗನಲ್ಸ್ ಆರ್ ಲೋವರ್ ದ ಡಯಾಗನಲ್ಸ್ 0s ಇದ್ರೆ such type of matrix is going to called as diagonal matrix. The next type is, let's continue the next type, which is scalar matrix. See dear students, the scalar matrix is also a diagonal matrix. ಅದು ಕೂಡ diagonal matrix ಬಟ್ ಕಂಡೀಷನ್ಸ್ ಅಪ್ಲೈಡ್ ಆಗುತ್ತೆ. ಈ ಸ್ಕೇಲರ್ ಮ್ಯಾಟ್ರಿಕ್ಸ್ ಕೂಡ ಡಯಾಗನಲ್ ಮ್ಯಾಟ್ರಿಕ್ಸ್ ಥರನೇ ಇರುತ್ತೆ, ಕಂಡೀಷನ್ ಮಾತ್ರ. ಏನು ಸರ್ ಕಂಡೀಷನ್? ದಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಡಯಾಗನಲ್ಸ್ ಮಾತ್ರ ನಂಬರ್ಸ್ ಇರುತ್ತೆ. ಡಯಾಗನಲ್ಸ್ ಇಸ್ ಕನ್ಸಿಸ್ಟಿಂಗ್ ವ್ಯಾಲ್ಯೂಸ್. ಬಟ್ ಕಂಡೀಷನ್ ಈಸ್ ಇನ್ ಕೇಸ್ ಆಫ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಆ ಡಯಾಗನಲ್ ನಂಬರ್ಸ್ ಏನಿದೆಯಲ್ಲ ಅದು ಸೇಮ್ ಇರಬೇಕು. ಒಂದು ವೇಳೆ ಇಲ್ಲಿ 6 ಇದ್ರೆ ಇಲ್ಲೂ 6 ಇರಬೇಕು. ಇಫ್ ಬೋತ್ ಆರ್ 6 ದಟ್ ಇಸ್ ಅ ಸ್ಕೇಲರ್. ಇಫ್ ಬೋತ್ ಆರ್ 4 4 ಅದು ಕೂಡ ಸ್ಕೇಲರ್. ಇಲ್ಲ 3 3 3 ಸ್ಕೇಲರ್ ಆರ್ 5 5 5 ಸ್ಕೇಲರ್, -1 -1 -1 ಸ್ಕೇಲರ್. ಸೊ ಈ ತರ ಇದ್ದಾಗ ನಾವು ಸ್ಕೇಲರ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ದ ಸ್ಕೇಲರ್ ಮ್ಯಾಟ್ರಿಕ್ಸ್, ಇಟ್ ಈಸ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಈಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಹೌದು, ಡಯಾಗನಲ್ ಮ್ಯಾಟ್ರಿಕ್ಸ್. ಕಂಡೀಷನ್ ಇದೆ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ ಸೇಮ್. ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ಸ್, ಪ್ರೈಮರಿ ಡಯಾಗನಲ್ಸ್ ಆರ್ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ A = 6 0 0 6. Observe here, this is 2x2 scalar matrix. 2x2 scalar matrix. One more example, suppose B = 7 0 0 0 7 0 0 0 7. So this is also a scalar matrix of 3x3. Size is 3x3. ಏನಾಗಿದೆ ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲ 7 7 7 ಇದೆ.
ದಿಸ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು. ಒನ್ ಮೋರ್ ಎಕ್ಸಾಂಪಲ್ ಇಫ್ ಯು ವಾಂಟ್, ಸಿ ಈಕ್ವಲ್ ಟು -1 0 0 -1. ದಿಸ್ ಇಸ್ 2 x 2 ಸ್ಕೇಲಾರ್ ಮ್ಯಾಟ್ರಿಕ್ಸ್. 2 x 2 ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಲ್ಲಿ ಬರಿತಾ ಹೋಗ್ಬೇಕು, ಬರ್ಕೋಬೇಕು. ಏನು ಡಿಫ್ರೆನ್ಸ್ ಏನಾಯ್ತು ಡಯಾನಲ್ ಮ್ಯಾಟ್ರಿಕ್ಸ್ಗೂ ಮತ್ತು ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ? ವೆರಿ ಇಂಪಾರ್ಟೆಂಟ್ ಆಗಿ, ಡಯಾನಲ್ ಮ್ಯಾಟ್ರಿಕ್ಸ್ ಅಲ್ಲಿ ದಟ್ ಡಯಾನಲ್ ನಂಬರ್ಸ್ ಡಿಫ್ರೆಂಟ್ ಇದಾವೆ, ಬಟ್ ಅಲ್ಲಿ ಡಯಾನಲ್ಸ್ ಅಲ್ಲಿ ಮಾತ್ರ ವ್ಯಾಲ್ಯೂಸ್ ಇದೆ. ದ ವ್ಯಾಲ್ಯೂಸ್ ಇಸ್ ದೇರ್ ಓನ್ಲಿ ಇನ್ ಡಯಾನಲ್ಸ್, ಬಟ್ ದಟ್ ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ ನೋಡಿ. ಅದೇ ಸ್ಕೇಲರಿ ಬಂದಾಗ ಸೇಮ್ ವ್ಯಾಲ್ಯೂಸ್ ಇದೆ. 6 6 ಇದೆ, 5 5 ಬರ್ಬೋದು, 4 4 ಬರ್ಬೋದು, 7 7 7 ಬರ್ಬೋದು, -8 -8 -8 ಬರ್ಬೋದು, ಅಥವಾ -1 -1 ಬರ್ಬೋದು. ಡಯಾನಲ್ಸ್ ಓನ್ಲಿ ನಂಬರ್ಸ್ ಇರುತ್ತೆ, ಅದಕ್ಕೆ ನಾನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟೈಪ್ ಈಸ್ ದ ಒನ್ ಮೋರ್ ಟೈಪ್ ಇದೆ, ದಟ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ unit matrix, are also going to called as identity matrix. Unit matrix is also going to called as identity matrix. This unit matrix or identity matrix ನಾವು I, capital letter I ಅನ್ನೋ ಒಂದು ಇದರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. I ಅನ್ನೋ ಒಂದು ಲೆಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, where I is a unit matrix. This unit matrix is also a diagonal matrix. ಇದು diagonal matrix ಹೌದು, ನೋಡು diagonal matrix ಹೌದು. ಈ ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕಂಡೀಷನ್ ಮ್ಯಾಚ್ ಆಗುತ್ತೆ. ಇವನ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಕಂಡೀಷನ್ ಕೂಡ ಮ್ಯಾಚ್ ಆಗುತ್ತೆ. ಸ್ಕೇಲರ್ ಮ್ಯಾಟ್ರಿಕ್ಸ್ ಕಂಡೀಷನ್ ಮ್ಯಾಚ್ ಆಗುತ್ತೆ. ಏನಿದೆ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ಲೇ 2 x 2 ಇದೆ ಅಥವಾ 3 x 3 ಇದೆ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೌದು. ಡಯಾನಲ್ಸ್ ಅಲ್ಲಿ ಮಾತ್ರ ವ್ಯಾಲ್ಯೂಸ್ ಇದೆ, ಅದು ಹೌದು ಇರುತ್ತೆ. ಆಲ್ಸೋ ದ ಡಯಾನಲ್ ವ್ಯಾಲ್ಯೂಸ್ ಆಲ್ಸೋ ಸೇಮ್ ಇರುತ್ತೆ. ಬಟ್ ದ ಕಂಡೀಷನ್, ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಈಸ್ ಇನ್ ಯೂನಿಟ್ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ದಟ್ ಡಯಾನಲ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು 1 ಓನ್ಲಿ. 1 ಬಿಟ್ಟು ಬೇರೆ ಏನೂ ಬರಂಗಿಲ್ಲ, 1 ಇರಬೇಕು. ಫಾರ್ ಎಕ್ಸಾಂಪಲ್ ನಿಮಗೊಂದು ಎಕ್ಸಾಂಪಲ್ ತಗೋಣ. I ಈಕ್ವಲ್ ಟು 1 0 0 1. ದಿಸ್ ಈಸ್ ವಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, 2 x 2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಒನ್ ಮೋರ್ ಎಕ್ಸಾಂಪಲ್, I ಈಕ್ವಲ್ ಟು 1 0 0 0 1 0 0 0 1. ದಿಸ್ ವಾಟ್ I ಆಫ್ 3 x 3 x 3 ಐಡೆಂಟಿಟಿ ಮ್ಯಾಟ್ರಿಕ್ಸ್. ದಿಸ್ ಇಸ್ 2 x 2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹೋಪ್ ಯು ಗಾಟ್ ಇಟ್, ಅರ್ಥ ಆಯ್ತು ಅನ್ಕೊಳ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೂ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ಗೂ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ 1 ಬಿಟ್ಟು ಬೇರೆ ಏನಾದ್ರು ಇರ್ಬೋದು. ಬೇಬಿ ಇಲ್ಲಿ ನೋಡಿ, ನಾನು ನಿಮಗೆ ಫಾರ್ ಈಸಿಯಾಗಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ -1 ತೊಗೊಂಡಿದ್ದೀನಿ. -1 ಈಸ್ ಎ ನಾಟ್ ಈಕ್ವಲ್ ಟು +1. -1 ಈಸ್ ಅ ನೆಗೆಟಿವ್ ವ್ಯಾಲ್ಯೂ ಹಿಯರ್, ಅದು ನಿಮಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅದೇ +1 ಬಂತು ಅಂದರೆ ದಟ್ ವಿಲ್ ಬಿ ಎ unit matrix or identity matrix. Please read the statement. It is a square matrix whose all non-diagonal elements are 0. ನೋಡಿ ಇದು diagonal elements. Diagonal ಅಲ್ಲದೆ ಬೇರೆ ಎಲ್ಲದೂ ಕೂಡ non-diagonals ಅಂದ್ರೆ ಉಳಿದವೆಲ್ಲ ಅಂತ. Non-diagonal elements are zeros and diagonal elements are 1 each. Diagonals ಎಲ್ಲ 1 1 1 1 1 1 ಹಾಗೆ ಇರಬೇಕು. Such type of matrix is going to called as identity matrix or unit matrix. ಯೂಸಲಿ ಎಲ್ಲ ಕಡೆನೂ ಕೂಡ ನಾವು ದಿಸ್ ಈಸ್ ಗೋಯಿಂಗ್ ಟು ಡಿನೋಟೆಡ್ ಬೈ ಲೆಟರ್, ಕ್ಯಾಪಿಟಲ್ ಲೆಟರ್ ಐ ಅನ್ನು ಓಡಲು ನಾವು ಇದನ್ನ ಡಿನೋಟ್ ಮಾಡ್ತೀವಿ. ಬರ್ಕೊಂಡಿದ್ರಲ್ಲ, ಚಲ ಕಂಟಿನ್ಯೂ. ಎಸ್, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ದಟ್ ಈಸ್ ಈಕ್ವಲ್ ಮ್ಯಾಟ್ರಿಸಸ್. ನೆಕ್ಸ್ಟ್ ಟೈಪ್ ನಂಬರ್ 8, ಈಕ್ವಲ್ ಮ್ಯಾಟ್ರಿಸಸ್ ಅಂತಿದ್ದೀನಿ. ದೇರ್ ಆರ್ 2 ಮ್ಯಾಟ್ರಿಕ್ಸ್. ಎ ಇಸ್ ಅ ಮ್ಯಾಟ್ರಿಕ್ಸ್ ಅಂಡ್ ಬಿ ಇಸ್ ಅ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಅದಕ್ಕೊಂದು ಆರ್ಡರ್ ಇರುತ್ತೆ, ಸೈಜ್ ಇರುತ್ತೆ. ಬಿ ಆಲ್ಸೋ ಹ್ಯಾವಿಂಗ್ ಎ ಸೈಜ್. A matrix and B matrix. Let me consider A matrix size is 2 x 3. B matrix should be 2 x 3 only. And also A matrix ಅಲ್ಲಿ ಬರುವಂತ different elements, numbers. B matrix different elements should be same. ಆಗಿದ್ದಾಗ ಸೈಜ್ ಸೇಮ್ ಇದ್ದು ಇವನ್ ನಂಬರ್ಸ್ ಆಫ್ ಎಲಿಮೆಂಟ್ಸ್ ಕೂಡ ಸೇಮ್ ಇದ್ರೆ such type of matrix is going to called as equal matrices. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಕರೀತೀವಿ. ಸೊ ಅಬ್ಸರ್ವ್ ಯಾ, the matrices A and B are said to be equal if their orders are same, and elements at the corresponding places are also equal. ಆ ಕರೆಸ್ಪಾಂಡಿಂಗ್ ಪ್ಲೇಸ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು. ಆರ್ಡರ್ ಸೇಮ್ ಅಂದ್ರೆ ಲೆಟ್ ಮಿ ಕಾಲ್ ಎ ವೆರಿ ಈಕ್ವಲ್ ಟು ದಿಸ್ ವಾಟ್, ಸಪೋಸ್ 2 x 3. ಇನ್ನೊಂದು ಎಕ್ಸಾಂಪಲ್ ಬಿ ಈಕ್ವಲ್ ಟು ದಿಸ್ ಆಲ್ಸೋ ಶುಡ್ ಬಿ 2 x 3. ಎರಡರದ್ದು ಕೂಡ ಆರ್ಡರ್ ಸೇಮ್ ಆಯ್ತು, 2 x 3 2 x 3. Orders are same and also corresponding elements also same, should be same. Suppose 2 5 8
-1 3 6. ಹಾಗಾದ್ರೆ ಬಿ ಮ್ಯಾಟ್ರಿಕ್ಸ್ ಏನಾಗಿರಬೇಕು 2 5 8 -1 3 6. ಈಗ ಐ ಕ್ಯಾನ್ ಕಾಲ್ ಎ ಈಕ್ವಲ್ ಟು ಬಿ, ದೆನ್ ಎ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು ಬಿ ಮ್ಯಾಟ್ರಿಕ್ಸ್. ಸರ್ ಇದೇನು ಸರ್ ಇದು ಬರೀ ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ ಎ ಆ್ಯಂಡ್ ಬಿ ಅಂತ ನಿಮ್ಮ ಮೈಂಡಲ್ಲಿ ವರ್ಕ್ ಆಗ್ತಿರ್ಬೋದು. ಬಟ್ ಡಿಯರ್ ಸ್ಟೂಡೆಂಟ್ಸ್, ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಯಾವುದೋ ಒಂದನ್ನ ಅನ್ನೋನ್ ಇಟ್ಬಿಡ್ತಾನೆ, ಇಲ್ಲೆಲ್ಲ ಒಂದು ಕಡೆ ಎಕ್ಸ್ ಅಂತ ಕೊಡ್ತಾನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಇದು ಎಕ್ಸ್ ಆದ್ರೆ ಎಷ್ಟಾಗಿರುತ್ತೆ? ದಟ್ ವಿಲ್ ಬಿ -1. If A equal to B, if two matrices are equal, then their corresponding elements as well as their order are also same, equal, same irutte. So this is type number 8 equal matrices. Statement ನೀಟಾಗಿ ಬರ್ಕೊಳ್ರಿ. ಇದ್ರ ಮೇಲೆ ಯಾಕೆ ಸರ್ ಈ ಟೈಪ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ CET ನಲ್ಲಿ ನಿಮ್ಗೆ ಏನು ಸೊಲ್ಯೂಷನ್ ಬರುತ್ತೆ ಸಾಲ್ವ್ ಮಾಡ್ಬಿಡ್ತೀರಾ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಏನೋ ಸಮಥಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ನೀವು ಈಸಿಯಾಗಿ ಕ್ಯಾರಿ ಮಾಡ್ತೀರಾ. ಆಫ್ಟರ್ ಯು ವಿಲ್ ಗೆಟ್ ಎ ರಿಸಲ್ಟ್, ಬಟ್ ರಿಸಲ್ಟ್ ಅವ್ನು ಕೊಡಲ್ಲ, ಅವನು ಟೈಪ್ಸ್ ಅಲ್ಲಿ ಆನ್ಸರ್ ಕೊಟ್ಟಿರ್ತಾನೆ. ಯಾವ ಟೈಪಲ್ಲಿ ಬರುತ್ತಿದ್ದು, ಅಂಡರ್ ವಿಚ್ ಟೈಪ್ ಇಸ್ ಕಮ್ಸ್. ಆಪ್ಷನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಆಪ್ಷನ್ ಬಿ ಡಯಾಗನಲ್ ಮ್ಯಾಟ್ರಿಕ್ಸ್, ಆಪ್ಷನ್ ಸಿ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಆಪ್ಷನ್ ಡಿ ಯೂನಿಟ್ ಮ್ಯಾಟ್ರಿಕ್ಸ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಕೊಡ್ತಾನೆ. ಅವಾಗ ನೀವು ಚೂಸ್ ಮಾಡಬೇಕಾಗುತ್ತೆ ಯಾವ ಟೈಪ್ ಅಂಡರಲ್ಲಿ ಇದು ಬರ್ತಾ ಇದೆ ಅನ್ನೋದು. ಸೊ ಆ ಒಂದು ದೃಷ್ಟಿಯಿಂದ ನೀವು ಪ್ರತಿಯೊಂದು ಟೈಪ್ಸ್ನು ಕೂಡ ಪರ್ಫೆಕ್ಟಾಗಿ ಕಲಿಬೇಕು. ಆ್ಯಂಡ್ ನೆಕ್ಸ್ಟ್ ಟೈಪ್ ಈಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತಾನೆ. ವಾಟ್ ಈಸ್ ದಟ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್? ಸಿ, I'm going to take an example. Upper triangle means if A equal to 3, 6, -1, 2, 0, 8, 4, 0, 0, 6. You can observe here. In this were the diagonals alva. Primary diagonal elements idu. Upper ಅಲ್ಲಿ ಏನಾಗಿದೆ 6 -1 4 ಇದೆ ನೋಡಿ. ಪ್ರೈಮರಿ ಡಯಾಗನಲ್ ಅಂತ ಅಪ್ಪರ್ ಇರುವಂತದ್ದು 6 -1 4. ಇದು ನಿಮಗೆ ಟ್ರಯಾಂಗಲ್ ಫಾರ್ಮೇಟ್ ಆಗಿದೆ. ಇದಕ್ಕೆ ನಾನು ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ಲೋಯರ್ಸ್ ಅಲ್ಲಿ ಏನಿದೆ ಝೀರೋಸ್ ಇದೆ. ಇದು ಪ್ರೈಮರಿ ಡಯಾಗನಲ್ಸ್. ಇನ್ ದಟ್ ಪ್ರೈಮರಿ ಡಯಾಗನಲ್ಸ್ ಲೋಯರ್ಸ್ ಎಲ್ಲ ಝೀರೋ ಇದ್ರೆ ಅಂಡ್ ಅಪ್ಪರ್ಸ್ ಅಲ್ಲಿ ಮಾತ್ರ ವ್ಯಾಲ್ಯೂಸ್ ಇದ್ರೆ ಸಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಇದನ್ನ ನಿಮಗೆ ಕ್ವಶನ್ CET ನಲ್ಲಿ ಕೇಳಿದಾನೆ. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಸ್ಟೇಟ್ಮೆಂಟ್ ಪ್ರಕಾರ ಸ್ಟಡಿ ಮಾಡೋದಾದ್ರೆ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ದ ಎಲಿಮೆಂಟ್ಸ್ ಬಿಲೋ ದ ಪ್ರೈಮರಿ ಡಯಾಗನಲ್ಸ್ ಆರ್ ಝೀರೋ, ಬಿಲೋ ದ ಪ್ರೈಮರಿ ಡಯಾಗನಲ್ಸ್ ಇದು, ಇದ್ರ ಕೆಳಗಿರೋದೆಲ್ಲ ಝೀರೋ, ಬಿಲೋ ದ ಪ್ರೈಮರಿ ಡಯಾಗನಲ್ಸ್ ಆರ್ ಝೀರೋ, ದೆನ್ ಇಟ್ ಈಸ್ ಕಾಲ್ಡ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅದಕ್ಕೆ ನಾವು ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂದ್ರೆ ಆಲ್ರೆಡಿ ಇಲ್ಲಿ ನಂಬರ್ಸ್ ಇದೆ, ಇದು ಟ್ರಯಾಂಗಲ್ ಫಾರ್ಮೇಟ್ ಆಯ್ತು. ದಿಸ್ ಸಿಂಪ್ಲಿ ಗೋಯಿಂಗ್ ಟು ಕಾಲ್ಡ್ ಆಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸ್ಟೇಟ್ಮೆಂಟ್ ಬರ್ಕೊಳ್ರಿ, ಎಕ್ಸಾಂಪಲ್ ಕೂಡ ನೀಟಾಗಿ ಬರ್ಕೋಬೇಕು ನೀವು. ನೆಕ್ಸ್ಟ್ ಈಸ್ ಒನ್ ಮೋರ್ ಲಾಸ್ಟ್ ಟೈಪ್ ಈಸ್ ವಿಚ್ ಈಸ್ ಲೋಯರ್ ಅಂತ ಕರೀತಾರೆ. ನಾನು ಉಲ್ಟಾ ಬರೋದ್ರೆ ಆಯ್ತು ಅಷ್ಟೇ. ದಟ್ ಈಸ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಫಾಸ್ಟಾಗಿ ಬರ್ಕೊಳ್ಳೋದು ಹೋಗಿ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸರ್ ವಾಟ್ ಈಸ್ ದಟ್ ಲೋಯರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್? ಡಿಯರ್ ಫ್ರೆಂಡ್ಸ್, ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ದ ಎಲಿಮೆಂಟ್ಸ್ ಅಬೋವ್ ದ ಪ್ರೈಮರಿ ಡಯಾಗನಲ್ಸ್ ಆರ್ ಝೀರೋ. ಇಲ್ಲೇನಾಗಿತ್ತು ನೋಡಿ, ಇಲ್ಲಿ ಬಿಲೋ ಇತ್ತು ವರ್ಡ್, ಈಗ ಏನಾಗ್ತಿದೆ ಅಬೋವ್ ಬರ್ತಿದೆ. ಇನ್ ಕೇಸ್ ಆಫ್ ಎ ಲೋಯರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ ಝೀರೋ, ದೆನ್ ಇಟ್ ಇಸ್ ಕಾಲ್ಡ್ ಲೋಯರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಸಪೋಸ್ ಎ ಈಕ್ವಲ್ ಟು 5 0 0 8 -1 0 6 3 4. So observe here. Then this upper all are zeros. ಇದು ನಿಮಗೆ ಡಯಾಗನಲ್ಸ್ ಆಗಿದೆ. ಅಗ್ರಿ? ಇನ್ ದಟ್ ಅಪ್ಪರ್ ಎಲ್ಲರೂ ಕೂಡ ಏನಾಗಿದೆ ಇಲ್ಲಿ ದೀಸ್ 3 ಆರ್ ಝೀರೋಸ್. ಸೊ ನೆಕ್ಸ್ಟ್ ಉಳ್ಕೊಂಡ್ರೆ ಏನಾಗಿದ್ರೆ ಅಪ್ಪರ್ ಝೀರೋ ಆದಮೇಲೆ ಅಪ್ಪರ್ ಎಷ್ಟು ಝೀರೋ ಆದರೆ ದೆನ್ ಲೋಯರ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇದು ನಿಮಗೆ ಟ್ರಯಾಂಗಲ್ಸ್ ಫಾರ್ಮೇಟ್ ಆಗಿದೆ. ಇದು ದಿಸ್ ಇಸ್ ಝೀರೋ, ದಿಸ್ ಝೀರೋ, ದಿಸ್ ಝೀರೋ, ಆಲ್ ಆರ್ ಝೀರೋಸ್. ಸೊ ದೇರ್ ಫೋರ್ ನಿಮಗೆ ಇಲ್ಲಿ ಮೇಜರ್ ಆಗಿ ವರ್ಕ್ ಆಗ್ತಿರೋದು ಲೋಯರ್ಸ್ ಅಲ್ಲೆಲ್ಲ ವ್ಯಾಲ್ಯೂಸ್ ಇದೆ, ಅಪ್ಪರ್ಸ್ ಆಲ್ ಆರ್ ಝೀರೋ. ಸೊ ದೇರ್ ಫೋರ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೊ ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ದಿಸ್ ಈಸ್ ಇನ್ ದ ಇಯರ್ ಆಫ್ 2023 2023 ಡೈರೆಕ್ಟ್ ಸ್ಟೇಟ್ಮೆಂಟ್ನ ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಕ್ವಶನ್ ಆ ಒಂದು ಕ್ವಶನ್ ಪೇಪರ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಪ್ಷನ್ ಆಗಿತ್ತು. ಇದೇ ಸ್ಟೇಟ್ಮೆಂಟ್ ಇಲ್ಲಿ ಏನಿದೆ ಹಾಗೆ ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾನೆ. ಒನ್ ಆಫ್ ದ ಆಪ್ಷನ್ ಈಸ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೊ ಇದನ್ನ ನಾನು ಮುಂದೆ ಕ್ವಶನ್ಸ್ ಬಂದಾಗ ಮತ್ತೆ ಡಿಸ್ಕಷನ್ ಮಾಡ್ತೀನಿ. ಬಟ್ ನಿಮಗೆ ಥಿಯರಿ ಬೇಸ್ ಆಗಿ ಇದಿಷ್ಟು ನಿಮಗೆ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಹೆಡಿಂಗ್ ವಿಚ್ ಈಸ್ ಆಪರೇಷನ್ ಆಫ್ ಮ್ಯಾಟ್ರಿಸಸ್. ಡಿಫ್ರೆಂಟ್ ಆಪರೇಷನ್ಸ್. ಈಗ ನಮಗೆ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತು, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಕೂಡ ಕಲ್ತ್ವಿ. ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಮೇಲೆ ಡಯಾಗನಲ್ಸ್ ಅಂತ ಹೇಳಿದ್ರೇನು, ಅಪ್ಪರ್ ಡಯಾಗನಲ್ಸ್ ಯಾವುದು, ಲೋಯರ್ ಡಯಾಗನಲ್ಸ್ ಯಾವುದು, ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನ್ಸ್
ನಂಬರ್ ಆಫ್ ರೋಸ್ ಎಷ್ಟಿದಾವೆ, ನಂಬರ್ ಆಫ್ ಕಾಲಮ್ಸ್ ಎಷ್ಟಿದಾವೆ, ಅದ್ರ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ನ ಆಲ್ಮೋಸ್ಟ್ 10 ಟೈಪ್ಸನ್ನು ಸ್ಟಡಿ ಮಾಡಿದ್ವಿ. ನಾವು ಡಿಯರ್ ಫ್ರೆಂಡ್ಸ್, ಸಪೋಸ್ ನಿಮ್ಮ ಹತ್ರ ಮ್ಯಾಟ್ರಿಕ್ಸ್ ಇದೆ ಅಂದರೆ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಆಪರೇಟ್ ಇಟ್. We can do some mathematical operations like addition, subtraction, multiplication, division. Different mathematical operation can be carried out. ಈ ರಿಗಾರ್ಡಿಂಗ್ ಅಲ್ಲಿ ಸಪೋಸ್ ನೀವೇನಾದರೂ ನೆಕ್ಸ್ಟ್ ಹೆಡಿಂಗ್ ತಗೊಳ್ತಾ ಹೋಗೋಣ, ವಿಚ್ ಈಸ್ ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಹೆಡಿಂಗ್ ಈಸ್ ಆಪರೇಷನ್ ಆಫ್ ಮ್ಯಾಟ್ರಿಸಸ್. ಸಪೋಸ್ ಇಫ್ ಯು ಹ್ಯಾವ್ 2 ಮ್ಯಾಟ್ರಿಕ್ಸ್ ಅಥವಾ 2 ಅಥವಾ 2ಕ್ಕಿಂತ ಜಾಸ್ತಿ ಮ್ಯಾಟ್ರಿಕ್ಸ್ ಇದ್ದಾಗ ನಾವು ವಿ ಕ್ಯಾನ್ ಆ್ಯಡ್ ಇಟ್, we can subtract it, we can multiply, we can divide, different operation ಮಾಡ್ಬೋದು. First operation is, let me continue with addition and subtraction ಅಂತ ತಗೋಣ. Addition and subtraction of matrices. Okay, so first operation, simple operation ಇದೆ ನಿಮಗೆ, addition and subtraction of matrices. ಸರ್, 2 ಮ್ಯಾಟ್ರಿಕ್ಸ್ಗಳನ್ನ ತಗೊಂಡ್ರೆ ನೀವು, let's take A is a matrix and B is a matrix. Suppose A matrix ಏನಾಗಿದೆ, ನಾನು A ಅನ್ನೋದೊಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ, 3 - 2 1 4. ಓಕೆ, 3 - 2 1 4. ಆ್ಯಂಡ್ ಮತ್ತೊಂದು ಮ್ಯಾಟ್ರಿಕ್ಸು ಲೆಟ್ಸ್ ಕಾಲ್ B equal to 4 2 5 6. ಓಕೆ, ದಿಸ್ ಅನದರ್ ಮ್ಯಾಟ್ರಿಕ್ಸ್. ದೆನ್ ಅಡಿಷನ್ ಅಂದ್ರೆ ಏನಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್? ಅಡಿಷನ್ ಮೀನ್ಸ್ ಏನಾಗ್ಬೋದು, ದಟ್ ಈಸ್ A plus B. ಸೊ A plus B ಅಂತ ತಗೊಂಡಾಗ ಇವೆರಡನ್ನ ನಾನು ಬರ್ಕೊಂಡ್ಬಿಟ್ಟು ಆ್ಯಡ್ ಮಾಡಬೇಕು. ಲೈಕ್ 3 - 2 1 4, ದಿಸ್ ಇಸ್ A ಪ್ಲಸ್ ವಾಟ್ ಈಸ್ B is here 4 2 5 6. ಸಿಂಪಲ್ ಎಕ್ಸಾಂಪಲ್. ಹೌ ಟು ಆ್ಯಡ್ ಸರ್? ದಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಕರೆಸ್ಪಾಂಡಿಂಗ್ ಪೊಸಿಷನ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಲೈಕ್ ಕರೆಸ್ಪಾಂಡಿಂಗ್ ಪೊಸಿಷನ್ ಮೀನ್ಸ್ 3 with 4, ನೆಕ್ಸ್ಟ್ -2 with 2, next 1 with 5, next 4 with 6. ಸೊ ಈ ಥರ ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಡೈರೆಕ್ಷನ್ ಆಗಿ ನಾವು ತಗೊಂಡು ಅಡಿಷನ್ ಮಾಡ್ತಾ ಬರ್ತೀವಿ. ಹಾಗಾದರೆ ಸೊ ಈ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡೋದು ಏನಾಗುತ್ತೆ ಅಡಿಷನ್ ಮಾಡೋದಾದ್ರೆ? ದಟ್ ಈಸ್ ಹಿಯರ್ ಸಪೋಸ್ ಫಸ್ಟ್ ಎಕ್ಸಾಂಪಲ್ 3 + 4. ಸೇ ಅಬ್ಸರ್ವ್ ಹಿಯರ್ 3 + 4. ನೆಕ್ಸ್ಟ್ -2 + 2, -2 + 2. ನೆಕ್ಸ್ಟ್ 1 + 5, next 4 + 6. ಅಗ್ರಿ? ಸೊ ದಿಸ್ ವಾಟ್ ದ ಪ್ರೊಸೀಜರ್. ಫಸ್ಟ್ ಕ್ವಶನ್ ಆಗಿದ್ರಿಂದ ನಾನು ಪರ್ಫೆಕ್ಟ್ ಪ್ರೊಸೀಜರ್ ಬರೀತಿದ್ದೀನಿ. ಬಟ್ ಯು ಪೇಪರ್ ನೀವು ಆಲ್ಮೋಸ್ಟ್ ಒಂದು ಸ್ವಲ್ಪ ವರ್ಕ್ ಎಕ್ಸಾಂಪಲ್ ಮಾಡಾದ್ಮೇಲೆ 100% ಆಗ್ತೀರಾ, ಪರ್ಫೆಕ್ಟ್ ಆಗ್ತಾ ಬರ್ತೀರಾ. ಸೊ ಎನಿಹೌ ಸಪೋಸ್ ಈ ಒಂದು ಕ್ವಶನ್ ಆ್ಯಡ್ ಮಾಡೋದಾದ್ರೆ ಏನಾಯ್ತು, 3 + 4 = 7. ನೆಕ್ಸ್ಟ್ -2 + 2, ಸಿ -2 + 2 ದಟ್ ಈಸ್ 0. ಅಡಿಷನ್ ಒಂದು ಸಬ್ಸ್ಟ್ರಾಕ್ಷನ್, ಐ ಮೀನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ವ್ಯಾಲ್ಯೂಸ್ ಇದೆ ಇಲ್ಲಿ. 1 + 5, ವಾಟ್ ಈಸ್ 1 + 5? 6. 4 + 6, 4 + 6 10. ಸೊ ದಿಸ್ ಇಸ್ ವಾಟ್ A plus B. ಸೊ ಇದು ಕೂಡ ನಿಮಗೆ 2 × 2 ಮ್ಯಾಟ್ರಿಕ್ಸ್ ಬರ್ತಾ ಇದೆ, A plus B. ಆ್ಯಡ್ ಮಾಡೋಕ್ಕೆ ನಾನು ಜಸ್ಟ್ ಪ್ರೊಸೀಜರ್ ಹೇಳ್ಕೊಡೋ ದೃಷ್ಟಿಯಿಂದ ನಾನು ಈ ಒಂದು ಕ್ವಶನ್ನ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಅಂದರೆ ದಟ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ನ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಬರ್ಬೋದು. Next, one more dear friends, not only addition, even though that subtraction also same procedure. ಇದೇ ಡೈರೆಕ್ಷನ್ಸ್ ಅಲ್ಲಿ ನಾವು ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ಇಲ್ಲಿ ಮೈನಸ್ ಬರ್ತದೆ ಅಷ್ಟೇ. ದಟ್ ಈಸ್ ದ ಮೇಜರ್ ಡಿಫರೆನ್ಸ್ ಇನ್ ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್. ಅಡಿಷನ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒನ್ ಮೋರ್ ಎಕ್ಸಾಂಪಲ್ ಅನ್ನು ವಿತ್ ಕ್ವಶನ್ ತಗೋಣ. ಸಪೋಸ್ ಇಫ್ ಒಂದು ವೇಳೆ ಇಫ್ A equal to 8 6 3 4 and B equal to 4 5 6 1. This is what another matrix. Then A minus B is dash. What is A minus B? Where A is a matrix and B is another matrix. A minus B. A minus B. So in this direction only A minus B ಏನಾಗುತ್ತೆ? Very important agi. A minus B equal to, right? So the A value is 8 6 3 4 minus B is 4 5 6 1. This is B. Now subtraction hogona. If you are going to continue with subtraction, 8 minus 4. What is 8 minus 4? Let's write one more step. ಅರ್ಥ ಆಗಲಿ ಅನ್ನೋ ಪರ್ಪಸ್ಸಿಗೋಸ್ಕರ ಬರೀತಿದ್ದೀನಿ. ಬಟ್ ನೀವು CET ನಲ್ಲಿ ಯಾವುದೋ ಅವಶ್ಯಕತೆ ಇಲ್ಲ. ಜಸ್ಟ್ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ರಿ. 8 minus 4. ನೆಕ್ಸ್ಟ್
6 minus 5, 3 minus 6, 4 minus 1. Next, ಪ್ರೊಸೀಜರ್ ಮುಂದೆ ಹೋಗೋಣ. 8 minus 4. What is 8 minus 4? 8 ಅಲ್ಲಿ 4 ತೆಗೆದ್ರೆ that is 4. 6 minus 5. 6 minus 5 is 1. 6, 3 minus 6. See, 3 minus 6. 3 minus 6. 6 ಅಲ್ಲಿ ನೆಗೆಟಿವ್ ಸೈನ್ ಇದೆ, ಹೈಯರ್ ವ್ಯಾಲ್ಯೂ 6. ಅಂದರೆ -6 ಪ್ಲಸ್ 3. ದಟ್ ಮೀನ್ಸ್ ಎರಡು, ಒಂದು ಪಾಸಿಟಿವ್ ಒಂದು ಮೈನಸ್ ಇದ್ದಾಗ ನಾವು ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಹೈಯರ್ ನಂಬರ್ ಸೈನ್. ದೇರ್ಫೋರ್ ಏನಾಗುತ್ತೆ ಇದೀಗ -3. 3 minus 6 is -3. Next, 4 minus 1. 4 minus 1 is 3. So this is what A minus B value. The A minus B is 2 cross 2 matrix ಬಂದಿದೆ. ಇದು ನಿಮ್ಮ ರಿಸಲ್ಟ್ ಆಗಿದೆ. So dear friends, I guess again ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಇದರಿಂದ ಇದಕ್ಕೆ ನೆಕ್ಸ್ಟ್ this value with this value. Similarly, this one with this one. Next, suppose ಇದು ಇತ್ತು this one. ಸೊ ಈ ಒಂದು ಸ್ಟ್ಯಾಂಡ್ ಪ್ರೊಸೀಜರ್ ನಾವು ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಸೊ ದಿಸ್ ವಾಸ್ ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಂಡ್ಬಿಟ್ಟು ನಾನು ನಿಮ್ಮ ಜೊತೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಡಿಸ್ಕಷನ್ ಮಾಡಿರುವಂಥ ಕ್ವಶನ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ತೊಗೊಳ್ಳೋಣ. ಸಪೋಸ್ ಅನದರ್ ಕ್ವಶನ್, ಇಫ್ ಎ ಈಕ್ವಲ್ ಟು 2, 6, 1, 4, 2, 5 and B equal to 1, 4, 2, 7, 4, 5. Then A plus B is dash. A plus B is dash. While I am writing over the board, you have to note down. ನೀವು ಬರ್ಕೊಳ್ತಾ ಬರಬೇಕು ಡಿಯರ್ ಫ್ರೆಂಡ್ಸ್. ನೀವು ಬರ್ಕೊಳ್ತಾ ಹೋದ್ರೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ನನ್ನ ಜೊತೆ ನೀವು ವರ್ಕೌಟ್ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಸ್ಟಡಿ ಮಾಡಿ. Therefore, A plus B, my aim is to find A plus B. What is A? 2, 6, 1, 4, 2, 5. Plus B is 1, 4, 2, 7, 4, 5. This is A plus B. Next ಏನಾಗುತ್ತೆ? 2 plus 1. 2 plus 1. What is 2 plus 1? I can directly write now. 2 plus 1 is 3. 6 plus 4. 6 plus 4 is 10. 1 plus 2. 1 plus 2 is 3. 4 plus 7 is 11. 2 plus 4, 6. 5 plus 5, 10. So this is A plus B. So this is a way where you can solve A plus B. ಇದು ನಿಮ್ಮ A plus B ಆನ್ಸರ್ ಆಯಿತು. ಸೊ ಅಂದರೆ ಅಡಿಷನ್ ಮಾಡೋದಾಗಿರೋದು ಸಬ್ಸ್ಟ್ರಾಕ್ಷನ್ ಆಗಿರೋದು ಡೈರೆಕ್ಟ್ ಆಗಿ ನಾವು ತಗೊಳ್ತಾ ಹೋಗ್ತೀವಿ. ದಿಸ್ ಇಸ್ ಅ ಸಿಂಪಲ್ ಆಪರೇಷನ್ ನಾವೇ ಕಲ್ತೀವಿ. ಒನ್ ಮೋರ್ ಆಪರೇಷನ್ ಕಲಿತಾ ಹೋಗೋಣ. ದ ನೆಕ್ಸ್ಟ್ ಆಪರೇಷನ್, ಐ ಹೋಪ್ ದಟ್ ಕಂಪ್ಲೀಟೆಡ್. ಬರ್ಕೊಂಡ್ರಲ್ಲ ಫಾಸ್ಟ್. ಸಪೋಸ್ ನಿಮ್ಗೇನಾದರೂ ಮಧ್ಯದಲ್ಲಿ ಡೌಟ್ ಬಂದರೆ ಅದನ್ನ ಸ್ವಲ್ಪ ವೀಡಿಯೋನ ಸ್ಲೈಡ್ ಮಾಡ್ಕೊಂಡ್ಬಿಟ್ಟು 1 ಸೆಕೆಂಡ್ ವಾಚ್ ಮಾಡಿ. ಎಲ್ಲಿ ಡೌಟ್ ಬರುತ್ತೋ ಅಲ್ಲಿ 1 ಸೆಕೆಂಡ್ ವಾಚ್ ಮಾಡಿ. ನಾನು ಅದನ್ನು ಪ್ರೊಸೀಜರ್ ವೈಸಲ್ಲಿ ಹೇಳಿದ್ದೀನಿ, ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದ್ರೂ ಕೂಡ ನಮ್ಮನ್ನ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಲೈವ್ ಕ್ಲಾಸಲ್ಲಿ ನಾವೇನು ರೆಗ್ಯುಲರ್ ಕ್ಲಾಸ್ ಮಾಡ್ತಾ ಇರ್ತೀವಿ ಅಲ್ಲೂ ಕೂಡ ನೀವು ಕ್ವಶನ್ನ ನಮ್ಮ ಜೊತೆ ಕೇಳ್ತಾ ಹೋಗ್ಬೋದು. ಸೊ ಅದರಿಂದ ನಿಮಗೆ ಎಲ್ಲ ಡೌಟ್ಸ್ಗಳು ಕೂಡ ಸೆಂಟ್ರಲ್ಲೇ ನೀವು ಕ್ಲಿಯರ್ ಮಾಡ್ತಾ ಬರ್ತೀರ. ಸೊ ಇದನ್ನು ಏನಕ್ಕೆ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಅಂದರೆ, ನಿಮಗೆ ಯಾವ ಟೈಮಿಂಗ್ಸಲ್ಲಿ ವರ್ಕೌಟ್ ಮಾಡ್ತಿದ್ರು ಕೂಡ ನಿಮಗೆ ಪ್ರತಿಯೊಂದು ಕ್ವಶನಿಗೂ ಕೂಡ ಸೊಲ್ಯೂಷನ್ ಸಿಗಬೇಕು. ಸೊ ಸಪೋಸ್ ನಮ್ಮ ಒಂದು TTT ಅಕಾಡೆಮಿ ಟೆಕ್ಸ್ಟ್ ಬುಕ್ನ ನೀವೇನಾದ್ರು ಕೈಯಲ್ಲಿ ಹಿಡ್ಕೊಬಿಟ್ಟು ವರ್ಕೌಟ್ ಮಾಡ್ತಾ ಬಂದರೆ, ಇಲ್ಲಿರೋ ಪ್ರತಿ ಕ್ವಶನಿಗೂ ಕೂಡ ಸೊಲ್ಯೂಷನ್ಸ್ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಆ ಡೈರೆಕ್ಷನ್ಸಲ್ಲಿ ನೀವೇನು ಸ್ಟಡಿ ಮಾಡಬೇಕಂತ ಹೊರಟಿದ್ದೀರೋ, ಸೊ ಪ್ರತಿಯೊಂದು ಕ್ವಶನ್ನು ಕೂಡ ನಿಮಗೆ ಸೊಲ್ಯೂಷನ್ ನಾನು ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಆಪರೇಷನ್, ದಟ್ ಈಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸ್ಕೇಲಾರ್ multiplication of matrix. Scalar multiplication of matrix. Sir, what is this scalar multiplication? Any idea about scalar multiplication? Dear friends, the scalar multiplication means some constant value or number, real number. ಯಾವುದೋ ನಂಬರ್ ಇದನ್ನು 2 ಅನ್ನೋದು ಇಟ್ಕೊಳ್ಳಿ. ಈ 2ನ ತೊಗೊಂಡೋಗ್ಬಿಟ್ಟು ಎಗೆ ಮಲ್ಟಿಪ್ಲೈ ಮಾಡೋದು. ವಾಟ್ ಈಸ್ ಎ? ವೇರ್ ಎ ಇಸ್ ಎ ಮ್ಯಾಟ್ರಿಕ್ಸ್, ಅಥವಾ ಬಿ ಇಸ್ ಎ ಮ್ಯಾಟ್ರಿಕ್ಸ್, ಸಿ ಇಸ್ ಎ ಮ್ಯಾಟ್ರಿಕ್ಸ್. ಆ ಒಂದು ಹೋಲ್ ಮ್ಯಾಟ್ರಿಕ್ಸಿಗೆ ಈ 2ನ ಎಲ್ಲ ಎಲಿಮೆಂಟ್ಸಿಗೂ ಮಲ್ಟಿಪ್ಲೈ ಮಾಡೋದು. ವೇರ್ 2 ಅನ್ನೋದು ಏನಿಲ್ಲ ಈಗ, ದಟ್ ಈಸ್ ಅ ಕಾನ್ಸ್ಟೆಂಟ್ ನಂಬರ್. ಲೆಟ್ಸ್ ಟೇಕ್ ಕೆ ಅಂತ ತಗೊಳ್ಳೋಣ. ಲೆಟ್ಸ್ ಟೇಕ್ ಲೆಟ್ ಕೆ ಈಸ್ ಎ ಕಾನ್ಸ್ಟೆಂಟ್. ಕೆ ಈಸ್ ಎ ಕಾನ್ಸ್ಟೆಂಟ್. ಆ್ಯಂಡ್ ಎ ಅನ್ನೋದೇನಂತ ತಗೊಳ್ಳೋಣ. ಆ್ಯಂಡ್ ಎ ಈಸ್ ಎ ಮ್ಯಾಟ್ರಿಕ್ಸ್. ಎ ಅನ್ನೋದೊಂದು ನಾನು ಮ್ಯಾಟ್ರಿಕ್ಸ್ ಅಂತ ತೊಗೊಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 2, 5, 4, 3. Okay, then Ka is a called scalar matrix. Then K into A is a scalar matrix. And a constant na ತಗೊಂಡು ಹೇಗೆ ಮಲ್ಟಿಪ್ಲೈ ಮಾಡೋದು? Where A is a matrix.
Matrix may be any size. It may be 2 cross 2, 3 cross 3, 3 cross 2, or 2 cross 3, any size, or 1 cross 1, ಏನಾರು ಸೈಜ್ ಆಗ್ಬೋದು. ಬಟ್ ಅದ್ರದ್ದು ಏನಾಗಿರ್ಬೇಕು ನಿಮಗೆ, ಆ ಕಾನ್ಸ್ಟೆಂಟ್ ತಗೊಂಡು ಎಲ್ಲ ಎಲಿಮೆಂಟ್ಸಿಗೂ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕೆ ಅನ್ನೋದೇನಿದೆ ನಿಮ್ಗೆ ಇಲ್ಲಿ ಕಾನ್ಸ್ಟೆಂಟ್, ಆ ಕೆ ಹಾಗೆ ಇಟ್ಕೊಳ್ಳೋಣ. ವಾಟ್ ಅಬೌಟ್ ಎ, ವೆರ್ ಎ ಇಸ್ ಎ ಮ್ಯಾಟ್ರಿಕ್ಸ್ 2, 5, 4, 3. ಇಫ್ ಯು ಮಲ್ಟಿಪ್ಲೈ ದಿಸ್ ಕೆ ಇಂಟು ಎವ್ರಿ ಎಲಿಮೆಂಟ್ಸ್, ಪ್ರತಿ ಎಲಿಮೆಂಟ್ಸ್ ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಹೀಗೆ ಏನಾಗುತ್ತೆ, ಕೆ ಇಂಟು 2, ಕೆ ಇಂಟು 2, ನೆಕ್ಸ್ಟ್ ಕೆ ಇಂಟು 5, ನೆಕ್ಸ್ಟ್ ಕೆ ಇಂಟು 4, ನೆಕ್ಸ್ಟ್ ಕೆ ಇಂಟು 3. Agree na? Now, if you multiply k with that, k into 2 is 2k, k into 5 is 5k, k into 4 is 4k, k into 3 is 3k. So this is the value of ka. ಇಲ್ಲಿ ಏನು ಅರ್ಥ ಮಾಡ್ಕೊಂಡು ಜಸ್ಟ್ ಪ್ರೊಸೀಜರ್ ತಿಳ್ಕೊಂಡ್ರೆ ಸಾಕು, ದಟ್ಸ್ ಎನಫ್. ನೆಕ್ಸ್ಟ್ ಕ್ವಶನ್ ಬಂದಾಗ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಿಯರ್ ಇನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇಟ್ ಈಸ್ ನಾಟ್ ಎ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಸಸ್ ಮಲ್ಟಿಪ್ಲಿಕೇಶನ್ ಅಲ್ಲ, ಜಸ್ಟ್ ಇಟ್ ಈಸ್ ಅ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಕಾನ್ಸ್ಟೆಂಟ್ನ ತೊಗೊಂಡೋಗಿ ಮಲ್ಟಿಪ್ಲೈ ಮಾಡುವಂಥದ್ದು. ಈ ಡೈರೆಕ್ಷನ್ಸಲ್ಲಿ ಬರ್ಕೊಂಡ್ರಲ್ಲ. ಒನ್ ಮೋರ್ ಎಕ್ಸಾಂಪಲ್ಸ್ ತಗೊಳ್ತೀನಿ. ಸಪೋಸ್ ಫಾರ್ ಎಕ್ಸಾಂಪಲ್, ಇಫ್ ಎ ಈಕ್ವಲ್ ಟು 2 minus 8 4 1 3 6 1 3 6, then 2a is dash. 2a is dash. 2 is a constant value, a is a matrix. Then ಹೇಗೆ ಬರೀತಾರೆ ಇದನ್ನ, 2 into a, that is 2 into what is a, 2 minus 8 4 1 3 6, 2 into a. Now 2 into 2, what is 2 into 2, 4. 2 into minus 8 minus 16 ಆಗುತ್ತೆ. 2 into 4 8, 2 1s are 2, 2 3s are 6, 2 6s are 12. So this is 2a. This will be your 2a. I mean dear friends, here simple thing, just ನಾನು 2 ಅನ್ನೋದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ, ರಿಯಲ್ ಕಾನ್ಸ್ಟೆಂಟ್, ರಿಯಲ್ ನಂಬರ್. ದಟ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಟು ಆಲ್ ದ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ಗೂ ಕೂಡ ನಾನು ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ದಿಸ್ ಅ ಸಿಂಪಲ್ ಪ್ರೊಸೀಜರ್. ಸೊ ಈ ಒಂದು ವೇನಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ನೆಕ್ಸ್ಟ್ ಆಪರೇಷನ್ಸ್ ನಾನು ನಿಮಗೆ, ಅನದರ್ ಆಪರೇಷನ್ ಈಸ್, ಪ್ಲೀಸ್ ನೋಟ್ ಆನ್ ದಟ್, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್. ನೆಕ್ಸ್ಟ್ ಸಬ್ಹೆಡಿಂಗ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಈ ಡೈರೆಕ್ಷನ್ಸ್ ಅಲ್ಲಿ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ವಾಟ್ ಯು ಮೀನ್ ಬೈ ಟ್ರಾನ್ಸ್ಪೋಸ್? ಲ್ಯಾಟ್ ಎ ಅನ್ನೋದೊಂದು ಮ್ಯಾಟ್ರಿಕ್ಸ್ ಅನ್ಕೋಣ, ಇಲ್ಲ ಬಿ ಅನ್ನೋದೇ ಮ್ಯಾಟ್ರಿಕ್ಸ್, ಇಲ್ಲ ಸಿ ಈಸ್ ಎ ಮ್ಯಾಟ್ರಿಕ್ಸ್. ಏನೋ ಆಗ್ಬೋದು, ಬಿ ಆಗ್ಬೋದು, ಸಿ, ಎನಿಥಿಂಗ್. ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್, ದೆನ್ ದಟ್ ಮ್ಯಾಟ್ರಿಕ್ಸ್ ಕನ್ಸಿಸ್ಟಿಂಗ್ ಆಫ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್. ಅದನ್ನು ಇಂಟರ್ಚೇಂಜ್ ಮಾಡಿದ್ರೆ, ದಟ್ ನಂಬರ್ ಆಫ್ ರೋಸ್ ಈಸ್ ಇಂಟರ್ಚೇಂಜಿಂಗ್ ಇಂಟು ನಂಬರ್ ಆಫ್ ಕಾಲಮ್ಸ್. It is a transpose of matrix is a, I mean, it is a interchanging of rows into columns, or vice versa, column into rows ಹಾಗೂ ಬರ್ಬೋದು, or vice versa ಹೀಗೂ ಕೂಡ ನಾವು ಹೇಳ್ಬೋದು, ಆರ್ ವೈಸ್ ವರ್ಸಾ. ಅಂದರೆ ರೋಸ್ನ ಕಾಲಮ್ ಮಾಡಿ ಬರೆಯೋದು, ಅಥವಾ ಕಾಲಮ್ ರೋಸ್ ಇಂಟು ಕಾಲಮ್ ಅಂತ ಬರಿಬೋದು, ರೋಸ್ ಇಂಟು ಕಾಲಮ್ಸ್, ಅಥವಾ ಕಾಲಮ್ಸ್ ಇಂಟು ರೋಸ್. ಈ ಸಿಂಪಲ್ ವೇನಲ್ಲಿ ಹೇಳಬೇಕು ಅಂದರೆ ರೋಸ್ ಇಂಟು ಕಾಲಮ್ ಆರ್ ಕಾಲಮ್ ಇಂಟು ರೋಸ್. ಸೊ ನಾವು ಡಿಯರ್ ಫ್ರೆಂಡ್ಸ್, ಈಗ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆದರೆ, ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್, ಏನದೊಂದು ನಾನೊಂದು ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ, ದೆನ್ ಎ ಡ್ಯಾಶ್ ಎ ಟು ದಿ ಪವರ್ ಆಫ್ ಡ್ಯಾಶ್ ಹೀಗೆ ಬರೆದ್ರೆ ಈಸ್ ಎ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಎ. ಈಸ್ ಎ ಟ್ರಾನ್ಸ್ಪೋಸ್ ಅಂದರೆ ಏನದು ಮ್ಯಾಟ್ರಿಕ್ಸ್ ಅಂದರೆ ಎ ಟು ದಿ ಪವರ್ ಆಫ್ ಡ್ಯಾಶ್, ಇಲ್ಲ ಎ ಟು ದಿ ಪವರ್ ಆಫ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸಿಂಪಲ್ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಅಬ್ಸರ್ವ್ ಯಾ, ಎ ಟು ದಿ ಪವರ್ ಆಫ್ ಡ್ಯಾಶ್ ಅಥವಾ ಎ ಟು ದಿ ಪವರ್ ಆಫ್ ಟಿ, ಕ್ಯಾಪಿಟಲ್ ಲೆಟರ್ ಟಿ, or some cases a to the power of small letter t, ಇದೆಲ್ಲದೂ ಕೂಡ representation of transpose of matrices. What do you mean by transpose? The simple procedure, the transpose nothing but it is interchanging of rows into column, ಅಥವಾ columns into
ರೋಸ್. ಸೊ ದಿಸ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನಿಗೆ ನಾವು ಈ ಥರ ಮಾಡೋದಕ್ಕೆ ಅಂತ ಕರಿತೀವಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಮುಂದೆ ತುಂಬ ಬರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರ್ಬೋದು, ಸಿಲೆಬಸ್ ವೈಸಲ್ಲಿ ನೋಡ್ತಾ ಹೋಗೋದಾದ್ರೆ ಇವಾಗ ನಾವು 4 ಟಾಪಿಕ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮೇಜರ್ ಆಗಿ. ಫಸ್ಟ್ ಟಾಪಿಕ್ ಯಾವ್ದು ಕೇಳಿದ್ರೆ ಒಂದು ಅಡಿಷನ್ ಮಾಡೋ ಪ್ರೊಸೀಜರ್ನ ಹೇಳ್ಕೊಟ್ಟಂಗಾಯಿತು, ಜೊತೆಗೆ ಸಬ್ಸ್ಟ್ರಾಕ್ಷನ್ ಪ್ರೊಸೀಜರ್ನ ಹೇಳ್ಕೊಟ್ಟೆ, ಸಬ್ಸ್ಟ್ರಾಕ್ಷನ್. ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನ ಹೇಳ್ಕೊಟ್ಟೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಹೇಳ್ಕೊಟ್ಟೆ. ಆ್ಯಂಡ್ ಫೋರ್ತ್ ಇವಾಗ ದಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಇವಿಷ್ಟನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಳ್ಳೋದ್ರಿಂದ, ಪರ್ಫೆಕ್ಟಾಗಿ ತಿಳ್ಕೊಳ್ಳೋದ್ರಿಂದ, ಬೇಸಿಕ್ಸ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಐಡಿಯಾ ತಗೊಂಡು ಇದ್ರ ಮೇಲೆ ವರ್ಕೌಟ್ ಮಾಡೋದ್ರಿಂದ ಒಂದು ಕ್ವಶನ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಈ 4 ಟಾಪಿಕ್ ನಾವೇನು ತನಕ ಡಿಸ್ಕಷನ್ ಮಾಡಿದ್ವಿ ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ಫ್ಯೂ ವರ್ಕ್ಡ್ ಎಕ್ಸಾಂಪಲ್ಸ್. ನಿಮ್ಮ ಜೊತೆ ನಾನೀಗ ಸಮ್ ವರ್ಕ್ಡ್ ಎಕ್ಸಾಂಪಲ್ಸ್ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಟೇಕ್ ಎ ಎಕ್ಸಾಂಪಲ್ ಕ್ವಶನ್. ಸಪೋಸ್ ಇಫ್ ಎಕ್ಸಾಂಪಲ್ ಕ್ವಶನ್, ವರ್ಕ್ಡ್ ಎಕ್ಸಾಂಪಲ್ಸ್ ಅಂತ ಹೆಡಿಂಗ್ ಬರ್ಕೊಳ್ಳಿ. If question is if a equal to 6 minus 3 to 1 4 8 then a dash is dash. Simple question. A dash is dash. What is a dash? Dear friends, a dash means that interchanging of rows into column. So first row is interchange into first column. First row na interchange ಮಾಡಿ first column ಮಾಡಿ ಬರೀರಿ. Next row second row is interchange into second column. That's it. That is a dash. That is a dash. Interchanging of rows into column. ಅದನ್ನೆಲ್ಲ ಅಲ್ಲಿ ಕ್ವಶನ್ ಕೇಳಿದಾನೋ ಈ ಡ್ಯಾಶ್ನ ಫೈಂಡ್ ಮಾಡಿ ಅಂದಾನೆ. ನಾಳಿನ ಕ್ವಶನ್ ಪೇಪರಲ್ಲಿ ನಿಮ್ಗೆ ಹೀಗೂ ಬರ್ಬೋದು, a to the power of t ಅಂತ ಬರ್ಬೋದು, ಅಥವಾ a to the power of small letter t ಅಂತ ಒಂದು ಕ್ವಶನ್ ಕೇಳ್ಬೋದು. ಇಟ್ ಮೀನ್ಸ್ ಇಟ್ಸ್ ಅ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಐ ಹೋಪ್ ಯು ಗಾಟ್ ಇಟ್. ಸಿಂಪಲ್, ಏನಿಲ್ಲ, ಇದು ಟ್ರಾನ್ಸ್ಪೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಇಸ್ ಅನದರ್ ಕ್ವಶನ್. ಇಫ್ a equal to 3 2 minus 3 4 1 5 and b equal to 2 5 4 3 2 1 then a plus b is dash. Do you think is it possible to add a plus b is dash? Just you look at this question. a ಅಂದ್ರೆ ಏನಂತಿದೆ, b ಅಂದ್ರೆ ಏನಂತಿದೆ. a plus b is dash. Do you think is it possible? ಚಾನ್ಸಸ್ ಇದೆಯಾ? ಸಾಲ್ವ್ ಮಾಡೋಕೆ ಆಗ್ಬೋದಾ? ಸೊ ಡಿಯರ್ ಫ್ರೆಂಡ್ಸ್, ನೀವು ಇಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಇಲ್ಲೇನಾಗಿದೆ ಹೇಳು, ದಟ್ ಈಸ್ 2 cross 3, 2 rows into 3 columns. ಇಲ್ಲಿ 3 rows into 2 columns. ಸೊ ಇಟ್ಸ್ ನಾಟ್ ಪಾಸಿಬಲ್ ಟು ಆ್ಯಡ್ ಇಟ್ ಇನ್ ಅ ಡೈರೆಕ್ಟ್ ವೇ. ಹಾಗಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ ಆರ್ ಡಿಫ್ರೆಂಟ್. ಸೊ ಇಟ್ಸ್ ನಾಟ್ ಪಾಸಿಬಲ್. ಅಂದರೆ ಕ್ವಶನ್ ತಪ್ಪಿರಬಹುದು. ಬಟ್ ಈ ಕ್ವಶನ್ ಒಂದು ವೇಳೆ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್, ಚೇಂಜ್ ದ ಕ್ವಶನ್ ದಟ್ ಈಸ್ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದ್ರೆ ಆನ್ಸರ್ ಮಾಡ್ಬೋದು. ಸೊ ವಾಟ್ ಈಸ್ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್? ಫಸ್ಟ್ ಎ ಅನ್ನೋದನ್ನ ನಾವು ಡೈರೆಕ್ಟ್ ತಗೊಳ್ಬೋದು. ಎ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ಸಿಡರ್ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಈಸ್ ಎ ಅನ್ನೋದೇನಿದೆ 3 2 minus 3 4 1 5 that is a plus b transpose ಬರಿಬೇಕು ನನಗೆ ಇಲ್ಲಿ ಕರೆಕ್ಟ್ ಅಲ್ಲ? What is b transpose, sir? What do you mean by transpose? We know that the transpose is nothing but changing rows into column. ಇದನ್ನ ರೋಸ್ ತಪ್ಪೋದು ಕಾಲಮ್ ಮಾಡಿ ಬರಿತಾ ಬನ್ನಿ ನೋಡೋಣ, ಟ್ರಾನ್ಸ್ಪೋಸ್ ಸಿಕ್ಬಿಡುತ್ತೆ. ಇದೇ ಆನ್ಸರ್ ಸಿಗುತ್ತೆ ಡೈರೆಕ್ಟ್ ಆಗಿ ಇಲ್ಲಿಗೆ. ಏನಾಗತ್ತೆ ಹಾಗಾದ್ರೆ? ದಟ್ ವಿಲ್ ಬಿ 2 5 4 3 third column will be changed into third row is changed into third column. Then what is the solution now? ಈಗ ಟ್ರಾನ್ಸ್ಪೋಸ್ ಆಯ್ತು, ಇದು a ಪ್ಲಸ್ ಬಿ ಟ್ರಾನ್ಸ್ಪೋಸ್ ಇಲ್ಲಿ ಇರುವಂಥದ್ದು ಕರೆಕ್ಟ್ ಅಲ್ಲ? ಹಾಗಾದ್ರೆ ಏನು ಆನ್ಸರು? 3 plus 2. What is 3 plus 2? 5. ಎರಡ ಮಾಡೋಣಲ್ಲ, ಪ್ಲಸ್ ಫಾಸ್ಟ್ ಮಾಡೋ, ಸಾಲ್ವ್ ಬೈ ಯೋರ್ಸೆಲ್ಫ್. 2 plus 4 6 minus 3 plus 2 minus 3 plus 2 minus 3 plus 2 ಎಷ್ಟು ರಜಾ? -3. ಒಂದು ನೆಗೆಟಿವ್ ನಂಬರ್, ಒಂದು ಪ್ಲಸ್ ಪಾಸಿಟಿವ್ ನಂಬರ್ ಇದೆ, -1 ಆಗ್ತದೆ ಆನ್ಸರ್, -1. ನೆಕ್ಸ್ಟ್ 4 plus 5. What is 4 plus 5? 4 plus 5. 4 plus 5 is 9. 1 plus 3. 1 plus 3 ಅಂದರೆ 4 ಆಗ್ತದೆ. 5 plus 1 which is 6. So this is A plus B transpose. A plus B transpose. So ಈ ಥರ ಒಂದು ನಿಮಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಸಪೋಸ್ ನಿಮ್ಗೆ ಏನಾದ್ರು ಇದು ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಆಗಿದ್ರಿಂದ
ನಿಮ್ಮ ಜೊತೆನೂ ಕೂಡ ನಾನು ಲೈವ್ ಕ್ಲಾಸಲ್ಲಿ ಡೌಟ್ ಕೇಳ್ತಾ ನಿಮ್ಮ ಜೊತೆ ಏನು ಟೀಚ್ ಮಾಡ್ತಿರ್ತೀನಿ, ಆಗ ಇದ್ರ ಮೇಲೆ ಯಾವ್ದಾದ್ರು ಡೌಟ್ ಇದ್ರೂ ಕೂಡ ನೀವು ಕ್ವಶನ್ ನಮ್ಮ ಜೊತೆ ಕೇಳ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಬರ್ಕೊಳ್ತಾ ಬನ್ನಿ. ಲೆಟ್ಸ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ವಶನ್. ಹೋಪ್ ಯು ಗಾಟ್ ಇಟ್. ಅರ್ಥ ಆಯ್ತಲ್ಲ? ದ ನೆಕ್ಸ್ಟ್ ಕ್ವಶನ್ ಈಸ್, ಸಪೋಸ್ ಹಿಯರ್ ಅನದರ್ ಕ್ವಶನ್. ಇಫ್ a equal to 2 minus 3 1 4 5 6 then 2a transpose is dash. Simple question nodu. What is 2? What is a transpose? That's very important. Where 2 is a constant, idu k anta, idu a transpose, ಏನು ಟ್ರಾನ್ಸ್ಪೋಸ್ ಮಾಡಿ ಬರಿಬೇಕು. 2a transpose is dash. Now we can do one thing. First a ಇರೋದು a transpose ಆಗಿದೆ. It means that rows is interchanging into columns. One step. Next step ಅಲ್ಲೇ 2 ನ ಮಲ್ಟಿಪ್ಲೈ ಮಾಡಬೇಕು ಇದಕ್ಕೆ. So therefore ಏನಾಗುತ್ತೆ, first a is given in the solution. a transpose will be a to the power of dash ಅಂದ್ರೆ transpose, interchanging of rows into column. First row is interchanging into first column. Second row is interchanging into second column. That is a dash. Into ಏನಿದೆ ಇಲ್ಲಿ, ಬಟ್ ಕ್ವಶನ್ ಕೇಳ್ತಿರೋದೇನೋ 2a dash. 2 into a dash. What is a dash? 2 4 minus 3 5 1 6. Next ಇದನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಹಿಯರ್ ಡಿಯರ್ ಸ್ಟೂಡೆಂಟ್ಸ್ 2 we need to multiply with all the elements. ಕರೆಕ್ಟ್ ಅಲ್ವಾ? ಪ್ರತಿ ಎಲಿಮೆಂಟ್ಸ್ ಕೂಡ ನಿಮಗೆ ಮಲ್ಟಿಪ್ಲೈ ಮಾಡಬೇಕು. ಇಫ್ ಯು ಮಲ್ಟಿಪ್ಲೈಡ್ ಲೈಕ್ ಏನಾಗುತ್ತೆ, ದಟ್ ಈಸ್ 2 into 2 4, 2 into 4 8, 2 into minus 3 minus 6, 2 5s are 10, 2 1s are 2, 2 6s are 12. So this is 2a dash. 2a dash. ಸೊ ಈ ಥರ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೋದು. ಈ ಡೈರೆಕ್ಷನ್ಸ್ನ ಇಟ್ಕೊಂಡ್ಬಿಟ್ಟು ನಾನು ನಿಮ್ಮ ಜೊತೆ ಸಮ್ ಪ್ರೀವಿಯಸ್ ಇಯರ್ಸಲ್ಲಿ ಯಾವ್ದಾದ್ರು ಕ್ವಶನ್ ಕೇಳಿದ ನಾನು ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಇನ್ ದ ಇಯರ್ ಆಫ್ 2016, ಬಿಫೋರ್ ದಟ್ 2015 ಒಂದು ಕ್ವಶನ್ ಇದೆ. ಅರ್ಥ ಆಗಲಿ, ನಿಮ್ಗೆ ಈಸಿ ಆಗಲಿ ಅನ್ನೋ ಒಂದು ಮೈಂಡಿಂದ ಎಷ್ಟು ಮಟ್ಟಿಗೆ ವರ್ಕೌಟ್ ಮಾಡಿದ್ವಿ ಅನ್ನೋದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಹೊರಟಿದ್ದೀನಿ. ದ ಕ್ವಶನ್ ಹಿಯರ್ ಈಸ್ ಇನ್ ದ ಇಯರ್ ಆಫ್ 2015, ಪ್ರೀವಿಯಸ್ ಇಯರ್ ಕ್ವಶನ್. ಓಕೆ, PYQ, previous year question. The question is, if a equal to, fast solve ಮಾಡಕ್ಕೆ ಟ್ರೈ ಮಾಡಪ್ಪ ರಜಾ ನೀನು, 2 3 5 4, comma b equal to minus 1 7 minus 4 1, then a plus b whole transpose is dash. ಸಿ ಸಿಂಪಲ್ ಕ್ವಶನ್. ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಎ ಪ್ಲಸ್ ಬಿ. ಆ ಬಂದಿರೋ ಆನ್ಸರ್ಗೆ ಏನು ಮಾಡ್ಬೇಕು, ನಾನು ಟ್ರಾನ್ಸ್ಪೋಸ್ ಮಾಡ್ಬೇಕು. ನೀವೀಗ ಫಸ್ಟ್ ಸ್ಟೆಪ್ ಇಲ್ಲಿ ಪ್ರೊಸೀಜರ್ ಏನು ಮಾಡಬೇಕಾಗತ್ತೆ, ವಿ ನೀಡ್ ಟು ಆ್ಯಡ್ ಫಸ್ಟ್. ಸೊಲ್ಯೂಷನ್ ನೋಡೋಣ. ದಟ್ ಈಸ್ ಎ ಪ್ಲಸ್ ಬಿ ಈಕ್ವಲ್ ಟು ಎ. ವಾಟ್ ಈಸ್ ಎ? 2 3 5 4 ಎ ಮ್ಯಾಟ್ರಿಕ್ಸ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ, -1 7 -4 1. ದೆನ್ ಆ್ಯಡ್ ಮಾಡ್ತಾ ಹೋದವ್ರೆ 2 ಪ್ಲಸ್ ಆಫ್ ಮೈನಸ್ 1. ನೋಡಿ ಇಲ್ಲಿ 2 ಪ್ಲಸ್ ಆಫ್ -1. ನೋಡಿ -1 ನೋಡ್ರಜ, ವೆರಿ ಇಂಪಾರ್ಟೆಂಟ್. 2 ಪ್ಲಸ್ ಇಲ್ಲಿ -1 ಬಂತು, ಬ್ರಾಕೆಟಲ್ಲಿ ಬರ್ಕೊಬಿಡು, ಸೈಡಿಗೆ ಮಾಡ್ಕೋ, ಟೆನ್ಷನ್ ತಗೋಬೇಡ, ತಪ್ಪಾಗಬಾರ್ದು. ನೋಡು, ಪ್ರತಿ ಕ್ವಶನ್ ಕೂಡ ನೀನು ಮಿಸ್ಟೇಕ್ ಅಲ್ಲಿ ಸಾಲ್ವ್ ಮಾಡಲೇಬೇಕು ಎಂಡ್ ಆಫ್ ದ ಡೇ. ಕರೆಕ್ಟ್ ಅಲ್ವಾ? ಹಾಗಾದ್ರೆ 2 ಪ್ಲಸ್ -1 ಅಂದ್ರೆ 2 ಪ್ಲಸ್ ಇಂದ ಮೈನಸ್ 2 - 1 ಈಸ್ -1. 2 - 1 ಅಂದ್ರೆ 1 ಬರುತ್ತೆ ಆನ್ಸರ್, 1. ನೆಕ್ಸ್ಟ್ 3 + 7. 3 + 7. ವಾಟ್ ಇಸ್ 3 + 7? 10. ನೆಕ್ಸ್ಟ್ 5 ಪ್ಲಸ್ ಆಫ್ -4. ನೋಡಿ 5 ಪ್ಲಸ್ ಆಫ್ ಇಲ್ಲಿ -4. ಇಲ್ಲಿ ನೋಡಿ, ಇದು ಬ್ರಾಕೆಟ್ ಒಳಗಡೆ ಏನಾಗಿದೆ, -4 ಇದೆ. 5 ಪ್ಲಸ್ ಆಫ್ -4 ಅಂದ್ರೆ 5 ಪ್ಲಸ್ ಇಂದ ಮೈನಸ್ 5 - 4 ಈಸ್ 1. 4 + 1. ವಾಟ್ ಇಸ್ 4 + 1? 5. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಎ ಪ್ಲಸ್ ಬಿ. ಬಟ್ ಇದು ನಿನ್ನ ಆನ್ಸರಾ ಅಲ್ಲ. ಯಾಕೆ ಸರ್ ಅಲ್ಲ? ಬಿಕಾಸ್ ಇಲ್ಲಿ ಅವನು ಪವರ್ ಟಿ ಕೊಟ್ಟಿದ್ದ. ನೋಡಿ ಇಲ್ಲಿ, ದಟ್ ಪವರ್ ಈಸ್ ಟಿ ಅಂತಿದೆ. ಇಟ್ ಮೀನ್ಸ್ ದಟ್ ಟ್ರಾನ್ಸ್ಪೋಸ್ ಮಾಡಿ ಬರಿಬೇಕೀಗ ನಾನೀಗ. ಸೊ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಅಂತ. ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಡ್ಯಾಶ್. ಈಗ ಎ ಪ್ಲಸ್ ಬಿ ಗೊತ್ತು, ಅದಕ್ಕೆ ಟ್ರಾನ್ಸ್ಪೋಸ್ ಮಾಡೋದು ಮೀನ್ಸ್ ಇಟ್ ಮೀನ್ಸ್ ಇಂಟರ್ಚೇಂಜಿಂಗ್ ಆಫ್ ರೋಸ್ ಇಂಟು ಕಾಲಮ್. ಇಂಟರ್ಚೇಂಜ್ ಮಾಡಿದ್ರೆ ಏನಾಯ್ತು, 1 10. ಫಸ್ಟ್ ರೋ ಇಸ್ ಇಂಟರ್ಚೇಂಜ್ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಸ್ ಇಂಟರ್ಚೇಂಜಿಂಗ್ ಇಂಟು ಸೆಕೆಂಡ್ ಕಾಲಮ್. ಎಸ್, ದಿಸ್ ಇಸ್ ದ ರಿಸಲ್ಟ್, ದಿಸ್ ಇಸ್ ದ ಆನ್ಸರ್. ದಿಸ್ ಈಸ್ ದ ಕ್ವಶನ್ ದೇ ಆಸ್ಕ್ಡ್ ಇನ್ ದ ಇಯರ್ ಆಫ್ 2015. ಸೊ ಈ ಥರ ನಾವು ಪ್ರತಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ದ ನೆಕ್ಸ್ಟ್ ಕ್ವಶನ್, ಅನದರ್ ಕ್ವಶನ್ ಪೇಪರ್ ಕ್ವಶನ್ ಅಲ್ಲಿ
Okay, hope it's clear. The next question is, in the year of 2016, 2016 ಒಂದು ಕ್ವಶನ್ ಕೇಳಿದ್ದೀನಿ, ಇದನ್ನು ಅಬ್ಸರ್ವ್ ಮಾಡೋದಾದ್ರೆ the question here is, if a equal to 2 minus 3 1 5 comma b equal to 1 2 4 minus 3, then a plus 2b is dash, a plus 2b is dash. That is another question. ಇಲ್ಲೇನಾಗಿದೆ ಈ ಕ್ವಶನ್ ಅಬ್ಸರ್ವ್ ಮಾಡೋದಾರೆ, a plus 2b, 2b, a plus 2b, that means ನಾನೀಗ 2 ನ ತೊಗೊಂಡೋಗ್ಬಿಟ್ಟು b ಗೆ ಮಲ್ಟಿಪ್ಲೈ ಮಾಡಬೇಕು. So therefore if you multiplying 2 is here, if you multiplying 2 to this matrix, then ಏನಾಗುತ್ತೆ ನಿಮಗೆ 2b ಬರುತ್ತೆ. So a plus 2b equal to 2, ಏನ ಹಾಗೆ ತಗೊಳ್ರಿ, 2 minus 3 1 5 plus 2 into b, ಅಂದ್ರೆ 2 ತೊಗೊಂಡೋಗಿ b ಮಲ್ಟಿಪ್ಲೈ ಮಾಡಿ ಹೇಳಿ ನೋಡೋಣ. 2 into b, 2 into 1 is 2, 2 into 3 4, 2 4s are 8, 2 into minus 3 minus 6. Now we can add, this is 2b actually. Now we can add ಮಾಡಕ್ಕೆ ಹೋದ್ರೆ 2 plus 2, that is 4, minus 3 plus 4, see minus 3 plus 4 ಎಷ್ಟಪ್ಪ ರಜಾ, plus 1, ಪ್ಲಸ್ ಹೈಯರ್ ನಂಬರ್ ಇದೆ ಪ್ಲಸ್ 1, ಇಲ್ಲಿ ಒಂದು ನೆಗೆಟಿವ್ ನಂಬರ್ ಒಂದು ಪಾಸಿಟಿವ್ ನಂಬರ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಹೈಯರ್ ನಂಬರ್ ಸೈನ್ 1 ಬರುತ್ತೆ, -1. ನೆಕ್ಸ್ಟ್ ಸಾರಿ -1 ನಂಬರ್ ಅಲ್ಲ, ಇದು +1 ಆಗುತ್ತೆ, ಯಾಕಂದ್ರೆ ಹೈಯರ್ ನಂಬರ್ ಅಲ್ಲಿ ಪ್ಲಸ್ ಇದೆ. ನೆಕ್ಸ್ಟ್ 1 plus 8, 1 plus 8 is 9, 5 plus -6, 5 plus of -6 ಅಂದ್ರೆ 5 plus and minus -6, 5 minus 6 is -1. So this is 2a plus 2b, a plus 2b. So this is another question in the year of 2016. ಇದೇ ತರಹ ಮೆನಿ ಕ್ವಶನ್ಸ್ಗಳನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ವಿತ್ ಡಿಫ್ರೆಂಟ್ ಟಾಪಿಕ್ ಅಲ್ಲಿ, ಇವನ್ ಇದೇ ಚಾಪ್ಟರ್ಲಿ ಬೇರೆ ಟಾಪಿಕ್ನ ಇಟ್ಕೊಂಡ್ಬಿಟ್ಟು ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನಿಮಗೆ ಕ್ಲಾಸ್ ನಂಬರ್ 2 ನಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅನದರ್ ಟಾಪಿಕ್, ಬೇರೆ ಉಳಿದಿರುವಂತಹ ಟಾಪಿಕ್ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಬರ್ತೀನಿ.